ಸೊ ಮಾಸ್ಟರ್ಸ್, ಇವಾಗ ನಾವು ಝೂಮ್ ಜಾಯ್ನ್ ಆದ್ವಿ ಅಲ್ವಾ? ಏನಿತ್ತು ಅದ್ರಲ್ಲಿ? ಪಾಸ್ವರ್ಡ್ ಧ್ಯಾನ. ಸೊ ಇವತ್ತಿನ ನಮ್ ಟಾಪಿಕ್ ಧ್ಯಾನ. ಇಷ್ಟೊತ್ತು ಧ್ಯಾನ ಮಾಡಿದ್ರಿ ಅಲ್ವಾ? ಸೊ ಅದ್ರ ಬಗ್ಗೆ ಇನ್ನು ಹೆಚ್ಚಿಗೆ ತಿಳ್ಕೊಳ್ಳೋಣ. ನಾವ್ ಯಾವಾಗ ಯಾವ್ದೋ ಒಂದ್ ವಿಷಯ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಇನ್ನು ಹೆಚ್ಚಿಗೆ ಜ್ಞಾನ ಸಿಗುತ್ತೆ ಅಲ್ವಾ? ಅವಾಗ ಇನ್ನೂ ತುಂಬಾ ಮೋಟಿವೇಶನ್ ಬರುತ್ತೆ ನಮ್ಗೆ. ಇನ್ನು ಹೆಚ್ಚಿಗೆ ಹೇಗ್ ಮಾಡ್ಬೇಕು, ಯಾಕೆ ಮಾಡ್ತಾ ಇದೀವಿ ಅನ್ನೋದು ಫುಲ್ ಅರ್ಥ ಆದಾಗ ಇನ್ನು ಚೆನ್ನಾಗ್ ಮಾಡ್ತೀವಿ ನಾವು ಅಲ್ವಾ? ಇವಾಗಂದ್ರೆ ಧ್ಯಾನ ಮಾಡ್ಬೇಕು ಹೇಳಿದ್ದಾರೆ, ಅಥವಾ ಏನೋ ಎಲ್ಲೋ ಕೇಳಿರ್ತೀವಿ, ಅದ್ರ ಮೇಲೆ ಮಾಡ್ತಾ ಇರ್ತೀವಿ. ಯಾವಾಗ ಅದ್ರದ್ದು ಸಂಪೂರ್ಣ ಜ್ಞಾನ ಸಿಗುತ್ತೆ ಅವಾಗ ನಾವ್ ಇನ್ನೂ ಚೆನ್ನಾಗಿ ಧ್ಯಾನ ಮಾಡ್ಬೋದು. ಸೊ ಫಸ್ಟ್ ಧ್ಯಾನ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ನಮ್ ಒಳಗಡೆ ಒಂದ್ ಶಕ್ತಿ ಇರುತ್ತೆ, ಅದು ಸಾಕ್ಷಿ ಭಾವದಲ್ಲಿ ನಮ್ಮನ್ನ ನೋಡ್ತಾ ಇರುತ್ತೆ. ನಾವ್ ಏನೇನ್ ಅನುಭವಗಳನ್ನ ಪಡ್ಕೊಳ್ತಾ ಇದೀವಿ ಅದನ್ನ ಒಳಗಡೆ ಕುತ್ಕೊಂಡ್ ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರುತ್ತೆ. ಆ ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರೋದು ಅದು ನಮ್ಮನ್ನ ಈ ತರ ನೋಡ್ತಾ ಇರುತ್ತೆ ಒಳಗಿಂದ. ಬಟ್ ನಾವೇನ್ ಮಾಡ್ತಾ ಇದೀವಿ, ನಮ್ದು ಹೊರಗಡೆ ಗಮನ ಎಲ್ಲ ಎಲ್ಲಿದೆ? ಹೊರಗಡೆ ಪ್ರಪಂಚದ ಮೇಲಿದೆ ಅಲ್ವಾ? ಸೊ ನಾವ್ ಯಾವಾಗ ಹೊರಗಡೆ ಪ್ರಪಂಚದಿಲ್ಲ ಇರೋ ಗಮನನ ಫುಲ್ಲು ನಾವು ಒಳಗಡೆ ತಗೊಳ್ತೀವಿ, ನಮ್ ಒಳಗಡೆಗೆ ಹೋಗಿ ಆ ಸಾಕ್ಷಿ ಭಾವದಲ್ಲಿ ನಮ್ಮನ್ನ ಏನ್ ನೋಡ್ತಾ ಇದೆ ಅದನ್ನ ನಾವು ಮತ್ತೆ ಅದೇ ರೀತಿಯಲ್ಲಿ ಅದೇ ಸ್ಥಿತಿಯಲ್ಲಿ ಅದನ್ನ ಗಮನಿಸೋಕ್ ಶುರು ಮಾಡ್ತೀವಿ. ಅದ್ರ ಜೊತೆ ಒಂದಾಗ್ತೀವಿ, ನಮ್ ಒಳಗಡೆ ಇರೋ ಶಕ್ತಿ ಜೊತೆ ನಾವು ಒಂದಾಗ್ತೀವಿ. ಅದೇ ಧ್ಯಾನ. ಸೊ ಧ್ಯಾನ ಮಾಡುವಾಗ ಅದು ಒಂದು ಮೇನ್ ಪಾಯಿಂಟ್ ಏನಂದ್ರೆ ಧ್ಯಾನಕ್ಕದು. ಬಟ್ ನಾವ್ ಧ್ಯಾನ ಮಾಡುವಾಗ ಏನಾಗುತ್ತೆ, ನಾವ್ ಇಲ್ಲಿ ಏನ್ ಹೊರಗಡೆ ನೋಡ್ತಾ ಇದೀವಿ, ಏನು ಖಾಲಿ ಜಾಗ ಏನಿದೆ ಅಂತ ಅನ್ಸ್ತಾ ಇದೆ ಅಲ್ವಾ ನಮ್ಗೆ? ಅದ್ ಯಾವ್ದು ಖಾಲಿ ಇಲ್ಲ. ಅದ್ರಲ್ಲೆಲ್ಲ ಕಾಸ್ಮಿಕ್ ಎನರ್ಜಿ ಅಂತ ಇರುತ್ತೆ, ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಇರುತ್ತೆ ಅದ್ರಲ್ಲಿ. ನಾವ್ ಯಾವಾಗ ಧ್ಯಾನದಲ್ಲಿ ಕುತ್ಕೊಳ್ತೀವಿ ನಮ್ಗೆ ಇಲ್ಲಿ ಸಹಸ್ರಾರದಿಂದ ಎನರ್ಜಿ ಬರೋಕ್ ಶುರು ಆಗುತ್ತೆ ನಮ್ ಒಳಗಡೆ. ಆ ಧ್ಯಾನದಲ್ಲಿ ಕೂತಾಗ ಇಲ್ಲಿಂದ ನಮ್ಗೆ ಆ ಕಾಸ್ಮಿಕ್ ಎನರ್ಜಿ, ಆ ಬ್ರಹ್ಮಾಂಡದ ಶಕ್ತಿ ನಮ್ ಒಳಗಡೆ ಹರಿಯೋಕ್ ಶುರು ಆಗುತ್ತೆ. ಇವಾಗ ನಾವ್ ಚಿಕ್ಕ ಮಗುನೆಲ್ಲ ನೋಡಿರ್ತೀವಿ ಅಲ್ವಾ? ಚಿಕ್ಕ ಮಗುಗೆ ಇಲ್ಲಿ ಚಿಕ್ಕ ಮಗು ಇರುವಾಗ ನೆತ್ತಿ ಈ ತರ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ಆ ಬ್ರಹ್ಮಾಂಡದ ಶಕ್ತಿ ಇಲ್ಲಿಂದ ಹೋಗ್ತಾ ಇರುತ್ತೆ ಮಗುಗೆ. ಅದು ಇಲ್ಲಿ ಇನ್ನು ಬುರುಡೆದ್ ಏನಿರುತ್ತೆ ಅಲ್ವಾ, ಅದು ದಪ್ಪ ಆಗಿರೋದಿಲ್ಲ. ಸೊ ಅದಕ್ಕೆ ಆ ಮಗುಗ ಚೈತನ್ಯ ಶಕ್ತಿ ನಿರಂತರವಾಗಿ ಅಲ್ಲಿ ಹೋಗ್ತಾ ಇರೋದ್ರಿಂದ ಅದು ನಿರಂತರವಾಗಿ ಈ ತರ ಆಗ್ತಾ ಇರುತ್ತೆ. ಸೊ ನಮ್ ಒಳಗ ಚೈತನ್ಯ ಶಕ್ತಿ ಅದೇ ಮಗುಗ್ ಹೋಗ್ತಾ ಇರುತ್ತೆ, ನಮ್ಗೂ ಹೋಗ್ತಾ ಇರಲ್ವಾ? ಅಂದ್ರೆ ನಮಿಗೂ ಹೋಗ್ತಿರುತ್ತೆ. ನಮಗೂ ನಿರಂತರವಾಗಿ ಅದೆಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ನೀರು ಎಲ್ಲದಕ್ಕೂ ಎನರ್ಜಿ ಹೋಗ್ತಾನೇ ಇರುತ್ತೆ. ಆದ್ರೆ ನಾವ್ ಅದನ್ನ ಕರೆಕ್ಟ್ ಆಗಿ ತಗೊಳ್ತಾ ಇದೀವ, ಸಂಪೂರ್ಣವಾಗಿ ನಾವು ತಗೊಳ್ತಿದೀವ, ಅದನ್ನ ನೋಡ್ಬೇಕು. ಇವಾಗ ಅದೇನೋ ನಮ್ ಒಳಗ್ ಶಕ್ತಿ ಹರಿತಾ ಇದೆ, ಓಕೆ. ಬಟ್ ನಾವ್ ಏನ್ ಮಾಡ್ತಾ ಇದೀವಿ ಗೊತ್ತಾ? ಯಾವಾಗ್ಲೂ ಟೆನ್ಷನ್ ಸ್ಟ್ರೆಸ್ ಅಲ್ಲಿ ಇರ್ತೀವಿ. ಅಂದ್ರೆ ಯಾವಾಗ್ಲೂ ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿ. ಫ್ಲೈಟ್ ಆರ್ ಫೈಟ್ ಮೋಡ್ ಅಂತ ಹೇಳ್ತಾರೆ. ಹಾಗಂದ್ರೆ ಇಲ್ಲ ಓಡೋಗು ಇಲ್ಲ ಹೊಡೆದಾಡು ಅಂತ ಸ್ಟ್ರೆಸ್ ಅಲ್ಲಿ. ಏನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಜಿಂಕೆ ಇರುತ್ತೆ, ಆ ಜಿಂಕೆ ಹುಲಿನ ನೋಡಿದ ತಕ್ಷಣ ಏನ್ ಮಾಡುತ್ತೆ? ಅದು ಇದೇ ತರ ಫುಲ್ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ಅದಕ್ಕೆ. ಅವಾಗ ಅದು ಓಡೋಕ್ ಶುರು ಮಾಡುತ್ತೆ. ಯಾವಾಗ ಹುಲಿನ ತಪ್ಪಿಸ್ಕೊಂಡ್ ಜಿಂಕೆ ಹೋಗುತ್ತೆ ಅವಾಗ ಅಷ್ಟೇ, ತಪ್ಸ್ಕೊಂಡ್ ಹೋಗೋವರೆಗೂ ಅಷ್ಟೇ. ಅದಾದ್ಮೇಲೆ ಹುಲಿ ಅದಕ್ ಕಾಣಿಸಲ್ಲ, ಅದರಿಂದ ತಪ್ಪಿಸ್ಕೊಂಡಿದ್ದಾದ್ಮೇಲೆ ಅದ್ ನಾರ್ಮಲ್ ಆಗ್ಬಿಡುತ್ತೆ. ನಾರ್ಮಲ್ ಸ್ಟ್ರೆಸ್ ಟೆನ್ಷನ್ ಏನು ಇರಲ್ಲ ಅದಕ್ಕೆ. ಅದ್ ಈ ಕ್ಷಣದಲ್ಲಿ ಆರಾಮಾಗಿ ಜೀವಿಸೋಕ್ ಶುರು ಮಾಡುತ್ತೆ. ಬಟ್ ನಾವ್ ಏನ್ ಮಾಡ್ತಾ ಇದೀವಿ, ಯಾರೋ ಯಾವ್ದೋ 20 ವರ್ಷದ ಹಿಂದೆ 30 ವರ್ಷದ ಹಿಂದೆ ಆಗಿರೋ ಯಾವ್ದೋ ಆಲೋಚನೆಗಳು, ಯಾವ್ದೋ ನೆಗೆಟಿವ್ ಘಟನೆಗಳು ನಮ್ ಜೀವನದಲ್ಲಿ ನಡೆದಿರುತ್ತೆ, ಅದನ್ನ ಇಟ್ಕೊಂಡ್ ಮತ್ತೆ ಮೆಲ್ಕ್ ಹಾಕೋದು. ಸೊ ನಮ್ ದೇಹಕ್ಕೆ ನಮ್ ಬಾಡಿ ನಮ್ ಮೈಂಡಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ, ವ್ಯತ್ಯಾಸನೇ ಗೊತ್ತಿಲ್ಲ. ಇಲ್ಲಿ ಏನ್ ನಡೀತಾ ಇದೆಯಾ ಅಥವಾ ನಾನು ಕಲ್ಪನೆ ಮಾಡ್ಕೊಳ್ತಿದೀನ, ಏನು ವ್ಯತ್ಯಾಸನೇ ಗೊತ್ತಿರಲ್ಲ. ಅದೇನ್ ಮಾಡುತ್ತೆ, ಓ ಇವಾಗ ನಿಜವಾಗ್ಲೂ ನಡೀತಾ ಇದೆ, ಇಲ್ಲಿ ಹೊರಗಡೆ ಎಲ್ಲ ಅದನ್ನ ಇವಾಗ್ಲೂ ನಡೀತಿದೆ ಈ ಕ್ಷಣದಲ್ಲಿ ಅಂತ ನಂಬಿಡುತ್ತೆ. ಅದಕ್ಕೆ ನಮಗ್ ಮತ್ತೆ ಅಷ್ಟು ದುಃಖ ಯಾಕಾಗುತ್ತೆ ಅದನ್ನ ನೆನಪು ಮಾಡ್ಕೊಂಡ ತಕ್ಷಣ, ಅಷ್ಟು ಕೋಪ ಯಾಕೆ ಬರುತ್ತೆ, ಅಷ್ಟು ಟೆನ್ಷನ್ ಯಾಕಾಗುತ್ತೆ ಅಂದ್ರೆ ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ ಅಲ್ವಾ? ಸೊ ಅದ್ ಮತ್ತೆ ಟೆನ್ಷನ್ ಆಗ್ಬಿಡುತ್ತೆ. ಸೊ ಅದಷ್ಟೇ ಅಲ್ಲ, ನಾವೇನ್ ಮಾಡ್ತೀವಿ, ಬಾಸ್ ನಮ್ಮ ಆಫೀಸಲ್ಲಿ ಯಾರೋ ಬಾಸ್ ಅವ್ರು ಬರ್ತಾರೆ, ಇವಾಗ ನಮ್ಗೆ ತೊಂದರೆ ಕೊಡ್ತಾರೆ, ಕೇಳ್ತಾರೆ ಅಂತ ಮತ್ತೆ ಹೆದರ್ಕೊಳ್ತೀವಿ. ಆ ಜಿಂಕೆ ಹುಲಿನ ನೋಡಿದಾಗ ಯಾವ ಸ್ಥಿತಿಯಲ್ಲಿ ಇರ್ತಲ್ವಾ, ಟೆನ್ಷನ್ ಅಲ್ಲಿ, ಅದೇ ಸ್ಥಿತಿಯಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಪ್ರತಿದಿನ ಜೀವಿಸ್ತಾ ಇದೀವಿ. ಏನೋ ಒಂದು ನಮ್ಗೆ ಜೀವನದಲ್ಲಿ ಸವಾಲ್ ಬಂದಿರುತ್ತೆ, ದುಡ್ಡಿಗಾಗಿರ್ಬೋದು ಮತ್ತೊಂದಾಗಿರ್ಬೋದು. ಅವಾಗ ಏನ್ ಮಾಡ್ತೀವಿ, ಮತ್ತೆ ಸ್ಟ್ರೆಸ್ ಟೆನ್ಷನ್ ನಿರಂತರವಾಗಿ ನಾವೇ ಅದಕ್ಕೆ ಹೆದರ್ಕೊಂಡು ಅದೇ ಸ್ಟ್ರೆಸ್ ಅದೇ ಟೆನ್ಷನ್ ಅಲ್ಲಿ ಇಡೀ ಜೀವನ ಕಳೀತಾ ಇದೀವಿ. ಅದೇ ಪ್ರಾಣಿಗಳೇನು, ಏನ್ ಸವಾಲ್ ಬರುತ್ತೆ ಅವಾಗ ಮಾತ್ರನೇ ಸ್ಟ್ರೆಸ್ ಅಲ್ಲಿ ಇರುತ್ತೆ, ಮಿಕ್ಕಿದ ಎಲ್ಲಾ ಟೈಮ್ ಇಡೀ ಜೀವನ ಆರಾಮಾಗಿರುತ್ತೆ. ಬಟ್ ನಾವು
ಆಲೋಚನೆಗಳಿಂದ, ನಮ್ ಕಲ್ಪನೆಗಳಿಂದ, ನಮ್ ಭ್ರಮೆಯಿಂದ ಆ ಸ್ಟ್ರೆಸ್ ನ ನಿರಂತರವಾಗಿ ತಗೊಂಡ್ ಅದೇ ಸ್ಥಿತಿಯಲ್ಲಿ ಇರ್ತೀವಿ. ಅರ್ಥ ಆಗ್ತಿದೆ? ಸೊ ನಿರಂತರವಾಗಿ ಅದೇ ಸ್ಥಿತಿಯಲ್ಲಿ ಇರ್ತೀವಿ. ನಾವ್ ಯಾವಾಗ ಆಲೋಚನೆಗಳನ್ನ ಮಾಡ್ತೀವಿ ಅಲ್ವಾ, ಅವಾಗ ಏನಾಗುತ್ತೆ, ಇಲ್ಲಿಂದ ನಾನು ಹೇಳ್ದೆ ವಿಶ್ವಶಕ್ತಿ ಬರ್ತಾ ಇದೆ ನಮ್ಮೊಳಗಡೆ, ಕಾಸ್ಮಿಕ್ ಎನರ್ಜಿ ಅಂತ. ನಾವು ಯಾವಾಗ ಆಲೋಚನೆಗಳನ್ನ ಮಾಡ್ತೀವಲ್ವಾ, ಆಲೋಚನೆ ಮಾಡಿದಾಗ ಏನಾಗುತ್ತೆ, ನಮ್ಮಿಂದ ಇನ್ನೊಂದು ಎನರ್ಜಿ ಆಚೆ ಹೋಗುತ್ತೆ. ಆಲೋಚನೆ ಮಾಡಿದಾಗ ಅದು ಒಂದು ಶಕ್ತಿ. ನಾವು ಕೇಳಿರ್ತೀವಲ್ವಾ ಆಲೋಚನಾ ಶಕ್ತಿ, ಥಾಟ್ ಪವರ್ ಅಂತ. ಅದಕ್ಕೆ ಯಾಕೆ ಆಲೋಚನಾ ಶಕ್ತಿ ಅಂತ ಹೇಳ್ತಾರೆ? ಅದಕ್ಕೆ ಅದು ಒಂದು ಶಕ್ತಿ. ನಾವ್ ಯಾವಾಗ ಒಂದೊಂದು ಆಲೋಚನೆ ಮಾಡ್ತೀವಿ, ನಮ್ ದೇಹದಿಂದ ಆ ಶಕ್ತಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿಂದ ಕಾಸ್ಮಿಕ್ ಎನರ್ಜಿ ಬರುತ್ತೆ, ಮತ್ತೆ ಇಲ್ಲಿಂದ ನಾವೊಂದು ಆಲೋಚನೆಗಳು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಸೊ ಅದ್ ಏನಾಗುತ್ತೆ, ಎರಡು ಕ್ಲಾಶ್ ಆಗಿ ನಮ್ ಒಳಗೆ ವಿಶ್ವಶಕ್ತಿ ಬರೋಕೆ ನಾವೇ ತಡಿತಾ ಇದೀವಿ, ಆಲೋಚನೆಗಳು ನಿರಂತರವಾಗಿ ಮಾಡಿ ಮಾಡಿ ಮಾಡಿ. ಅದೇ ನಾವು ಧ್ಯಾನ ಸ್ಥಿತಿಗೆ ಹೋದಾಗ ಏನಾಗುತ್ತೆ, ಆಲೋಚನೆಗಳೆಲ್ಲ ಝೀರೋ, ಶೂನ್ಯ ಸ್ಥಿತಿಗೆ ಹೋಗ್ತೀವಿ, ಯಾವ್ದು ಆಲೋಚನೆಗಳಿರಲ್ಲ. ಅವಾಗ ವಿಶ್ವಶಕ್ತಿ ನಮ್ಮೊಳಗ್ ಬರುತ್ತೆ. ಅದೇ ಧ್ಯಾನದ ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ, ಯಾಕೆ ಧ್ಯಾನದಲ್ಲಿ ಆಲೋಚನೆಗಳು ಮಾಡಬಾರ್ದು, ಶೂನ್ಯ ಸ್ಥಿತಿಗೆ ಹೋಗ್ಬೇಕಂದ್ರೆ ಇದಕ್ಕೆ, ಸಂಪೂರ್ಣವಾಗಿ ಆ ವಿಶ್ವಶಕ್ತಿನ ನಾವು ನಮ್ಮೊಳಗಡೆ ತಗೊಳಕ್ಕೆ. ನಾವೀಗ ಋಷಿಮುನಿಗಳನ್ನೆಲ್ಲ ನೋಡಿದೀವಲ್ವಾ, ಅವ್ರಿಗೆ ಯಾಕೆ ಅಷ್ಟು ಶಕ್ತಿ ಇರುತ್ತೆ ಅಂದ್ರೆ, ಅವ್ರು ಯಾವಾಗ್ಲೂ ಧ್ಯಾನ ಯಾಕೆ ಮಾಡ್ತಿರ್ತಾರೆ, ಈ ತರ ಆ ವಿಶ್ವಶಕ್ತಿನ ತಮ್ಮೊಳಗ್ ತಗೊಳ್ತಾ ಇರ್ತಾರೆ. ಇವಾಗ ನಾವು ನೋಡಿರ್ತೀವಿ ಅಲ್ವಾ, ಇವಾಗ ಫಾರ್ ಎಕ್ಸಾಂಪಲ್ ನಾ ಹೇಳ್ದೆ ಅವಾಗ್ಲೆ, ಊಟ, ತರಕಾರಿ ಇರ್ಬೋದು, ಪ್ರಾಣಿಗಳಿರ್ಬೋದು, ನೀರ್ ಇರ್ಬೋದು, ಎಲ್ಲದಕ್ಕೂ ವಿಶ್ವಶಕ್ತಿ ನಿರಂತರವಾಗಿ ಹೋಗ್ತಿರುತ್ತೆ. ಅದಕ್ಕೆ ಯಾವ್ದು ಅಡೆತಡೆ ಇರಲ್ಲ, ಅದೇನೋ ಆಲೋಚನೆ ಮಾಡ್ತಿರಲ್ಲ ಅಲ್ವಾ, ಸೊ ಹೋಗ್ತಿರುತ್ತೆ. ಮನುಷ್ಯರಿಗೆನೆ ಮಾತ್ರ ಆಲೋಚನೆ ಯಾರು ಮಾಡ್ತಾ ಇದ್ವಿ, ಪ್ರಾಣಿಗಳು, ಮರಗಳು, ಗಿಡಗಳು, ನೀರು ಎಲ್ಲ ಆಲೋಚನೆ ಮಾಡುತ್ತಾ, ಮನುಷ್ಯ ಮಾತ್ರ ಅದ್ಯಾವ್ದೋ ಆಲೋಚನೆಗಳು ಮಾಡ್ತಿರಲ್ಲ, ಏನೋ ಮಾಡ್ತಿರಲ್ಲ, ಎನರ್ಜಿ ಎಲ್ಲೂ ಲಾಸ್ ಆಗ್ತಿರಲ್ಲ, ಲೀಕ್ ಆಗಲ್ಲ. ಸೊ ಏನಾಗುತ್ತೆ, ಅದ್ರೊಳಗೆ ನಿರಂತರವಾಗಿ ಶಕ್ತಿ ಹೋಗ್ತಿರುತ್ತೆ. ಇವಾಗ ನಾವ್ ಯಾವಾಗ ಊಟ ಮಾಡ್ತೀವಲ್ವಾ, ಊಟ ಮಾಡಿದಾಗ, ನೀರ್ ಕುಡಿದಾಗ ನಮ್ಗೆ ಓ ಎಷ್ಟು ಶಕ್ತಿ ಬಂತು ಅಂತ ಅನ್ಸುತ್ತೆ ಅಲ್ವಾ. ಯಾಕೆ, ಎಲ್ಲಿಂದ ಬಂತು ಆ ಶಕ್ತಿ ನಮ್ಗೆ ಊಟ ಮಾಡಿದ್ರಿಂದ? ಯಾಕಂದ್ರೆ ಆ ತರಕಾರಿ, ಹಣ್ಣುಗಳು, ಆ ನೀರು ಎಲ್ಲ ವಿಶ್ವಶಕ್ತಿನ ತಗೊಂಡಿರುತ್ತೆ. ಅದನ್ನ ನಾವ್ ಯಾವಾಗ ತಗೊಳ್ತೀವಿ ನಮ್ ದೇಹದ ಒಳಗೆ ಇಂಡೈರೆಕ್ಟ್ ಆಗಿ, ಇವಾಗ ಏನಾಗ್ತಿದೆ ನಮ್ಗೆ, ಇಂಡೈರೆಕ್ಟ್ ಆಗಿ ಬರ್ತಿದೆ. ಇಂಡೈರೆಕ್ಟ್ ಆಗಿ ನಮ್ಮೊಳಗೆ ವಿಶ್ವಶಕ್ತಿ ತಗೊಳ್ತಾ ಇದೀವಿ, ಯಾಕಂದ್ರೆ ಆ ತರಕಾರಿಗಳು, ಹಣ್ಣುಗಳು, ನೀರ್ಗಳು ತಗೊಂಡಿತ್ತು ಅದನ್ನ, ವಿಶ್ವಶಕ್ತಿ ಅಲ್ವಾ. ಸೊ ಅದನ್ನ ಇಂಡೈರೆಕ್ಟ್ ಆಗಿ ನಾವು ತಗೊಂಡ್ವಿ. ಆಮೇಲೆ ಏನಾಗುತ್ತೆ, ನಾವು ಮಲ್ಕೊಳ್ತೀವಿ ರಾತ್ರಿ. ರಾತ್ರಿ ನಾವು ನಿದ್ರೆ ಮಾಡುವಾಗ ಆಲೋಚನೆ ಮಾಡ್ತಿರ್ತೀವ? ಇಲ್ಲ, ಫುಲ್ಲು ಝೀರೋ ಸ್ಟೇಟ್. ಇವಾಗ ಏನ್ ಧ್ಯಾನದಲ್ಲಿ ಇರ್ತೀವಿ ಅದೇ ಸ್ಥಿತಿಯಲ್ಲಿ ಇರ್ತೀವಿ. ಅವಾಗ ಏನಾಗುತ್ತೆ, ಮತ್ತೆ ವಿಶ್ವಶಕ್ತಿ ನಮ್ಮೊಳಗ ಆರಾಮಾಗಿ ಬರ್ತಾ ಇರುತ್ತೆ. ಅದೇ ನಾವ್ ಎದ್ದ ತಕ್ಷಣ ಆಲೋಚನೆ ಮಾಡೋಕ್ ಶುರುವಾದ ತಕ್ಷಣ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ನಮ್ಗೆ ಎಷ್ಟೇ ಸುಸ್ತಾಗಿರ್ಲಿ, ಏನೇ ಆಗಿರ್ಲಿ, ಮಲ್ಕೊಂಡ್ ಎದ್ದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಓ ಫುಲ್ ಶಕ್ತಿ ಬಂತು, ನಮ್ಗೆ ಫುಲ್ ಸುಸ್ತೆಲ್ಲ ಹೊಟ್ಟೋಯ್ತು ಅಂತ ಹೇಳ್ತೀವಲ್ವಾ. ಯಾಕೆ ಅಂದ್ರೆ ನಿರಂತರವಾಗಿ ನಾವು ನಿದ್ರೆ ಮಾಡುವಾಗ ನಮ್ಮೊಳಗೆ ವಿಶ್ವಶಕ್ತಿ ಹೋಗಿರುತ್ತೆ. ಅರ್ಥ ಆಗ್ತಿದೆ? ಓಕೆ. ಸೊ ನಾವ್ ಯಾವಾಗ್ಲೂ ಟೆನ್ಷನ್, ಸ್ಟ್ರೆಸ್ ಅಲ್ಲಿ ಇರ್ತೀವಿ. ನಾನು ಶೇರ್ ಮಾಡ್ತೀನಿ ನಿಮ್ಗೆ ಪಿಕ್ಚರ್ಸ್, ಅವಾಗ ನಿಮ್ಗೆ ಹೆಂಗ್ ಶೇರ್ ಮಾಡಿದೆ ಇವತ್ತು. ಒಂದೇ ನಿಮಿಷ. ಇಲ್ಲ, ಶೇರ್ ಮಾಡಕ್ ಆಗ್ತಿಲ್ಲ. ಸಾರಿ, ನಾನು ನಿಮ್ಗೆ ಫೋಟೋಸ್ ತೋರ್ಸೋಣ ಅಂತ ತಂದಿದ್ದೆ, ಅದು ಶೇರ್ ಮಾಡೋಕೆ ಆಗ್ತಿಲ್ಲ. ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ವಾ, ಯಾಕೆ ಇಂಡೈರೆಕ್ಟ್ ಆಗಿ ನಮ್ಗೆ ಆ ತರಕಾರಿ, ಹಣ್ಣುಗಳೆಲ್ಲ ತಗೊಳ್ತೀವಲ್ವಾ, ಅವಾಗ ಅದ್ರ ಮುಖಾಂತರ ನಮ್ಗೆ ಶಕ್ತಿ ಬರುತ್ತೆ. ಇವಾಗ ಬರೀ ಆಲೋಚನೆಯಿಂದ ಮಾತ್ರನಾ ನಮ್ ಎನರ್ಜಿ ಲೀಕ್ ಆಗ್ತಿರೋದು? ಇವತ್ ನನ್ಗೊಬ್ರು ಕಾಲ್ ಮಾಡಿದ್ರು, ಮ್ಯಾಮ್ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ತುಂಬಾ ವರ್ಷದಿಂದ ಮಾಡ್ತಿದ್ದಾರೆ ಅವರು, ಪ್ರತಿದಿನ ಬಿಡದೆ ಧ್ಯಾನ ಮಾಡ್ತೀನಿ, ಬಟ್ ನಂಗೆ ಸಡನ್ ಆಗಿ ಏನೇನೋ ಕಾಯಿಲೆಗಳು ಬರ್ತಿದೆ ಅಂತ. ನಾನ್ ಕೇಳಿದ್ರೆ ಡೈಲಿ ಎಷ್ಟ್ ಟೈಮ್ ಮಾಡ್ತೀರಾ? ಜಾಸ್ತಿ ಟೈಮೇ ಮಾಡ್ತಿದ್ದಾರೆ. ಅವ್ರು ಕೇಳಿದ್ರೆ ನಂಗೆ ಧ್ಯಾನ ಮಾಡಿದ್ರೆ ಏನು ಕಾಯಿಲೆನೆ ಬರಲ್ಲ ಅಂತಾರೆ, ಮತ್ತೆ ಯಾಕೆ ನಂಗೆ ಕಾಯಿಲೆ ಬರ್ತಿದೆ ಅಂತ. ಅವ್ರು ಕೇಳಿದ್ರೆ ಇಡೀ ದಿನ ಬೇರೆ ಏನ್ ಮಾಡ್ತಿರ್ತೀರಾ? ಬರೀ ನೆಗೆಟಿವ್.
ಇವಾಗ ನಾನು ಎನರ್ಜಿ ತಗೊಳ್ತಾ ಇದ್ದೀನಿ. ಇವಾಗ ನಂಗೆ ಒಂದು ಟ್ಯಾಂಕ್ ಅಲ್ಲಿ ಜಾಸ್ತಿ ನೀರ್ ನನಗ್ ತಗೊಳ್ತಾ ಇದ್ದೀನಿ ನಾನು ಪ್ರತಿದಿನ. ಬಟ್ ಆದ್ರೆ ಅದನ್ನ ನಾನು ಏನ್ ಮಾಡ್ತಿದ್ದೀನಿ, ಯಾವ್ದಕ್ ಉಪಯೋಗಿಸ್ತಿದ್ದೀನಿ ಆ ನೀರು? ಇವಾಗ ನನ್ ಒಳಗ್ ನೀರ್ ತಗೊಂಡಿದ್ದೀನಿ ನಾನು, ಬಟ್ ಅದನ್ನ ಹೇಗೆ ಉಪಯೋಗಿಸ್ತಾ ಇದ್ದೀನಿ? ಇಡೀ ದಿನ 1 ಅವರ್ ಧ್ಯಾನ ಮಾಡ್ತೀನಿ, 23 ಗಂಟೆ ಏನ್ ಮಾಡ್ತಿದ್ದೀನಿ? ಅದ್ರ ಮೇಲೆ ಆ ಎನರ್ಜಿ ಹೋಗುತ್ತೆ ಅಲ್ವಾ? ಅವ್ರು ಏನ್ ಮಾಡ್ತಿದಾರೆ ಗೊತ್ತಾ? ಅಲ್ಲಿ ಏನೋ ಆಯ್ತು, ಇಲ್ಲೇನೋ ಆಯ್ತು, ನ್ಯೂಸ್ ನೋಡೋದು. ಅವ್ರಿಗೆ ಯಾರೋ ಸಡನ್ ಆಗಿ ಇವಾಗೆಲ್ಲ ದೇಹ ಭೂಮಿ ಬಿಡ್ತಾ ಇದಾರಲ್ವಾ ಎಷ್ಟೋ ಜನ, ಅದನ್ನ ನೋಡಿ ಹೆದರ್ಕೊಳ್ಳೋದು, ಓ ನಮಗೂ ಆಗ್ಬಿಡುತ್ತೆ ಅಂತ. ಸೊ ನೀನ್ ಯಾವಾಗ ಈ ತರ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಶುರು ಆಗ್ತೀಯಾ, ಆ ನೆಗೆಟಿವ್ ಆಲೋಚನೆನೂ ಒಂದು ಶಕ್ತಿ ಅಂತ ಹೇಳ್ದೆ ಅಲ್ವಾ? ಸೊ ಯಾವಾಗ ಆತರ ನೀನ್ ಹೆದರ್ಕೊಳ್ತೀಯಾ, ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀಯಾ, ಇವಾಗ ಧ್ಯಾನದಲ್ಲಿ ಕಾಸ್ಮಿಕ್ ಎನರ್ಜಿ ನಿನ್ ಒಳಗಡೆ ಬಂದಿದೆ, ವಿಶ್ವಶಕ್ತಿ, ಅದನ್ನ ನೀನು ಆಲೋಚನೆಗಳು ಆ ನೆಗೆಟಿವ್ಗೆ ಕೊಡ್ತಾ ಇದೀಯ. ಸೊ ಅದೇ ಆಗೋದಲ್ವಾ, ನಮ್ಮಿಂದ ಏನ್ ಹೋಗುತ್ತೆ ಅದೇ ಆಗ್ಬೇಕು, ಇನ್ನೇನು ಆಗೋಕ್ ಸಾಧ್ಯನೇ ಇಲ್ಲ. ಎಷ್ಟು ಎನರ್ಜಿ ತಗೊಳ್ತೀವಿ ಧ್ಯಾನದಲ್ಲಿ ಅಷ್ಟೇ ಅಲ್ಲ, ಅದಾದ್ಮೇಲೆ ಏನ್ ಮಾಡ್ತಿದೀವಿ ಅದು ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಲ್ವಾ, ಧ್ಯಾನ ಮಾಡುವಾಗ ಏನಾಗುತ್ತೆ, ಫುಲ್ ಟೆನ್ಷನ್ ಅಲ್ಲಿ ಇರ್ತೀರಾ. ಅಲ್ಲಿ ಬ್ರೈನ್ ವೇವ್ಸ್ ಇರುತ್ತೆ. ಏನಂದ್ರೆ ನೀವು ಟೆನ್ಷನ್ ಆಗಿದ್ದಾಗ ಫುಲ್ ಜಾಸ್ತಿ ನಿಮ್ ಬ್ರೈನ್ ಓಡ್ತಾ ಇರುತ್ತೆ, ಭಯದಲ್ಲಿರುತ್ತೆ. ಅದೇ ನೀವ್ ಯಾವಾಗ ಧ್ಯಾನ ಕುತ್ಕೊಳ್ತೀರಾ, ಅದು ಆಟೋಮೆಟಿಕ್ ಸ್ಲೋ ಆಗ್ತಾ ಬರುತ್ತೆ. ಬ್ರೈನ್ ವೇವ್ಸ್ ಅಂತ ಇರುತ್ತೆ, ಅದು ಆಟೋಮೆಟಿಕ್ ಬೇಟಾ ಇಂದ ಆಲ್ಫಾ, ಆಲ್ಫಾ ಇಂದ ಗಾಮಾ, ಈ ತರ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ನಿಮ್ಗೆ ಕಾಮ್ನೆಸ್, ನಂಗ್ ಮೆಡಿಟೇಷನ್ ಮಾಡಿದ್ರೆ ತುಂಬಾ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಯಾಕೆ ಅಂದ್ರೆ ಆ ಯಾವಾಗ್ಲೂ ಟೆನ್ಷನ್, ಹೈ ವೈಬ್ರೇಷನ್ ಅಲ್ಲಿ ಏನ್ ಇರ್ತೀವಲ್ವಾ, ಟೆನ್ಷನ್ ಅಲ್ಲಿ ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ, ಆಲೋಚನೆನೂ ಕಮ್ಮಿ ಆಗುತ್ತೆ. ಆಮೇಲೆ ನಮ್ದು ಬ್ರೈನು ಅಷ್ಟೇ ಸ್ಲೋ ಆಗುತ್ತೆ, ಕಾಮ್ ಆಗುತ್ತೆ, ಫುಲ್ ಬಾಡಿ ನಮ್ದು ರಿಲ್ಯಾಕ್ಸ್ ಆಗುತ್ತೆ. ಜೋ ಡಿಸ್ಪೆನ್ಸಾ ಅಂತ ಒಬ್ರು ದೊಡ್ಡ ಸೈಂಟಿಸ್ಟ್ ಇದ್ದಾರೆ ಅಮೆರಿಕಾದಲ್ಲಿ. ಅವ್ರು ಹೇಳ್ತಾರೆ, ನೀನ್ ಯಾವಾಗ 4 ದಿನ, ಬರೀ 4 ದಿನ ಧ್ಯಾನ ಮಾಡಿದ್ರೆ ನಮ್ ಒಳಗಡೆ ಏನ್ ಜೀನ್ಸ್ ಅಂತ ಇದೆ ಅಲ್ವಾ, ಆ ಜೀನ್ಸ್ ಎಲ್ಲ ಬದಲಾಗುತ್ತೆ. ಆಮೇಲೆ ನಮ್ ಹೃದಯ ಚೆನ್ನಾಗಿ ಕೆಲಸ ಮಾಡೋಕ್ ಶುರು ಮಾಡುತ್ತೆ ಬರೀ 4 ದಿನ ಧ್ಯಾನ ಮಾಡೋದ್ರಿಂದ. ಆಮೇಲೆ ನಮ್ ಬ್ರೈನ್ ಫಂಕ್ಷನ್ ಏನಿರುತ್ತಲ್ಲೋ ಅದು ಎಲ್ಲ ಸುಧಾರಿಸುತ್ತೆ. ಆಮೇಲೆ ನಮ್ದು ಜೀನ್ಸ್ ಕೆಳಗಡೆ ಟಿಲೋಮೇರ್ಸ್ ಅಂತ ಇರುತ್ತೆ, ಅದೆಲ್ಲ ಎಕ್ಸ್ಟೆಂಡ್ ಆಗುತ್ತೆ. ಅದ್ರ ಮೇಲೆ ನಮ್ದು ಇದು ಜೀವನ ನಿಂತಿರುತ್ತೆ, ಅಂದ್ರೆ ನಮ್ದು ಎಷ್ಟು ವರ್ಷ ಬದುಕ್ತಿವಿ ಅದ್ರ ಮೇಲೆ ನಿಂತಿರುತ್ತೆ. ಸೊ ಅದೆಲ್ಲ ಎಕ್ಸ್ಪ್ಯಾಂಡ್ ಆಗುತ್ತೆ ನಮ್ ಜೀನ್ಸ್ ಅಲ್ಲಿ. ನೀವು ನಾವು ಬರೀ ಆಲೋಚನೆ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ, ಇವಾಗ ಏನಾಗುತ್ತೆ ಅಂದ್ರೆ ನಾವೆಲ್ಲ ಎನರ್ಜಿ ಅಂತ ಎಲ್ಲ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಧ್ಯಾನಿಗಳಿಗೆ ಅಲ್ವಾ. ನಮ್ ಒಳಗಡೆನೂ ಎನರ್ಜಿ ಇದೆ, ಹೊರಗೂ ಹೇಗೆ ಎನರ್ಜಿ ಇದೆ, ನಮ್ ಒಳಗಡೆನೂ ಇದೆ. ಸೊ ಇವಾಗ ಒಂದ್ ಮಡಕೆಯಲ್ಲಿ ಬರೀ ನೀವು ಮರಳ್ ಹಾಕ್ಬಿಟ್ಟು ಅದು ಯಾವ ಕಡೆಯಿಂದ ತೂತ್ ಮಾಡಿದ್ರು ಅದರಿಂದ ಏನ್ ಆಚೆ ಬರೋಕ್ ಸಾಧ್ಯ? ಮರಳೇ ಆಚೆ ಬರೋಕ್ ಸಾಧ್ಯ ಅಲ್ವಾ, ಬೇರೆ ಏನು ಬರೋಕ್ ಸಾಧ್ಯನೇ ಇಲ್ಲ. ಹಾಗೆ ನೀವ್ ಫುಲ್ ಎನರ್ಜಿ, ಅದು ಬಿಟ್ರೆ ಏನೂ ಇಲ್ಲ. ನಮ್ಗೆ ಸುಮ್ನೆ ಭೌತಿಕವಾಗಿ ಏನೋ ಒಂದು ದೇಹ ಇದೆ ಅಂತ ಕಾಣಿಸುತ್ತೆ, ಬಟ್ ಫುಲ್ ಎನರ್ಜಿ ನಾವು. ಅದ್ ಯಾವಾಗ ನಮ್ ಎನರ್ಜೀಸ್ ನಾವ್ ಆಲೋಚನೆ ಮಾಡಿದ್ರೆ ಒಂದ್ ಎನರ್ಜಿ ಹೋಗುತ್ತೆ, ನಾವೇನೋ ಒಂದ್ ಕಲ್ಪನೆ ಮಾಡಿದ್ರೆ ಅದರಿಂದ ಒಂದ್ ಎನರ್ಜಿ ರಿಲೀಸ್ ಆಗುತ್ತೆ, ನಾವ್ ಏನೋ ಒಂದ್ ಮಾತಾಡಿದ್ರೆ ಅದರಿಂದ ಒಂದ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ನಾವ್ ಏನೇ ಮಾಡ್ತೀವಿ ಅದೆಲ್ಲ ಒಂದ್ ಎನರ್ಜಿ, ಎಲ್ಲ ಎನರ್ಜಿ ಮುಖಾಂತರನೇ ಆಚೆ ಹೋಗ್ತಾ ಇರುತ್ತೆ. ಇವಾಗ ನಾವ್ ಆಲೋಚನೆ ಮಾಡ್ತೀವಲ್ವಾ, ಏನ್ ಮಾಡ್ತೀವಿ? ಒಬ್ಬ ಮನುಷ್ಯ ಒಂದಿನದಲ್ಲಿ 80,000 ಆಲೋಚನೆ ಮಾಡ್ತಾನೆ, 60,000ದಿಂದ 80,000 ಆಲೋಚನೆ ಮಾಡ್ತಾನೆ. ಅದ್ರಲ್ಲಿ ಬರೀ ಎಲ್ಲ ನೆಗೆಟಿವ್, ಬೇಡದೆ ಇರೋದು, ಆಗೋಗಿರೋದು, ಬೇರೆಯವ್ರ ಬಗ್ಗೆ ಹೀಗೆ ಇರುತ್ತೆ. ನಮಿಗೇನ್ ಬೇಕು, ನಮ್ ಒಳ್ಳೇದಕ್ಕೆ ಏನ್ ಬೇಕು, ಯಾವ್ದು ನಾವ್ ಆಲೋಚನೆಗಳು ಮಾಡ್ತಿದೀವ? ಎಲ್ಲೋ ದಿನದಲ್ಲಿ ಒಂದ್ 5 ರಿಂದ 6 ಆಲೋಚನೆಗಳು ನಮ್ ಬಗ್ಗೆ ಮಾಡ್ತೀವಿ, ಇನ್ ಮಿಕ್ಕಿದೆಲ್ಲ ಏನ್ ಮಾಡ್ತಾ ಇದೀವಿ? ಬೇಡದೆ ಇರೋದು. ಮತ್ತೆ ನೆನ್ನೆ ಏನ್ ಮಾಡಿರ್ತೀವಿ, ಮತ್ತೆ ಅದೇ ಆಲ್ಮೋಸ್ಟ್ ಇವತ್ತೇನು ಮಾಡೋದು. ಸೊ ಅದ್ರಿಂದ ನಮ್ಗೆ ಏನ್ ಲಾಭ? ಏನೂ ಲಾಭನೇ ಇಲ್ಲ, ಗೊತ್ತಿಲ್ಲದೆ ಅಜ್ಞಾನದಲ್ಲಿ ಏನೇನೋ ಆಲೋಚನೆ ಮಾಡ್ತಾ ಇರ್ತೀವಿ. ಮತ್ತೆ ನಾವೇನೋ ಒಂದ್ ನೋಡ್ತಾ ಇರ್ತೀವಿ, ಫೋನ್ ನೋಡ್ತಾ ಇರ್ತೀವಿ, ಟಿವಿ ನೋಡ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ಲದೆ ಏನಾಗ್ತಿರುತ್ತೆ? ಆಲೋಚನೆಗಳು ಓಡ್ತಿರುತ್ತೆ ಅಲ್ವಾ. ನಮ್ಗೆ ಗೊತ್ತೇ ಇರಲ್ಲ ನಾವ್ ಅಷ್ಟೊಂದು ಆಲೋಚನೆ ಮಾಡ್ತಿರ್ತೀವಿ, ಟಿವಿ ನೋಡುವಾಗ, ನ್ಯೂಸ್ ನೋಡುವಾಗ ಅಂತ, ಫೋನ್ ನೋಡುವಾಗ ಎಲ್ಲ. ಬಟ್ ನೀವು ಯಾವಾಗ ಧ್ಯಾನ ಮಾಡೋಕ್ ಶುರು ಆಗ್ತೀರಾ ಅಲ್ವಾ, ಅವಾಗ ನಿಮ್ಮಲ್ಲಿ ಆ ಜಾಗೃತ ಸ್ಥಿತಿ ಹೆಚ್ಚಾಗುತ್ತೆ. ಯಾವಾಗ್ಲೂ ಜಾಗೃತವಾಗೇ ಇರ್ತೀವಿ, ಅವೇರ್ನೆಸ್ ಅಲ್ಲಿ ಇರ್ತೀವಿ. ಅವಾಗ ಏನಾಗುತ್ತೆ, ನಮ್ಗೆ ಏನ್ ಆಗ್ತಿದೆ, ಏನೇನ್ ಪ್ರತಿ ಕ್ಷಣ ಏನೇನ್ ಆಲೋಚನೆಗಳು ಮಾಡ್ತಾ ಇದೀವಿ ಅದ್ ನಮಗ್ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಏನೋ ಓಡ್ತಾ ಇರುತ್ತೆ, ನಮ್ಗೆ ಗೊತ್ತಿಲ್ಲ ಎಷ್ಟೊಂದ್ ನೆಗೆಟಿವ್ ಯೋಚನೆ ಮಾಡ್ಬಿಟ್ಟಿರ್ತೀವಿ ಟಿವಿ ನೋಡುವಾಗ, ನಮಗ್ ಗೊತ್ತೂನೂ ಆಗಿರಲ್ಲ ಅದು. ಆ ಧ್ಯಾನಕ್ ಬಂದಾಗ ಮಾತ್ರ ಆ ಅವೇರ್ನೆಸ್, ಜಾಗೃತಿ ನಮ್ಮೊಳಗ್ ಬಂದಾಗ್ಲೇ ಗೊತ್ತಾಗೋದು ನಾವು ಏನ್ ಯೋಚನೆ ಮಾಡ್ತಾ ಇದೀವಿ,
ಅರ್ಥ ಆಯ್ತು? ಸೊ ಇವಾಗ ಆಲೋಚನೆಗಳು ಗೊತ್ತಾಯ್ತಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಆಲೋಚನೆ ಮಾಡ್ಬಿಟ್ರಿ ನೆಗೆಟಿವ್ ಆಗಿ. ಅವಾಗ ಏನ್ ಮಾಡ್ಬೇಕಂದ್ರೆ ಮತ್ತೆ ಪಾಸಿಟಿವ್ ಪಾಸಿಟಿವ್ ಒಂದ್ಸರಿ ನೆಗೆಟಿವ್ ಯೋಚನೆ ಮಾಡಿದ್ರೆ 10 ಸರಿ 15 ಸರಿ ಮತ್ತೆ ಅದಕ್ಕೆ ಅದು ಬೇಡ ಅಲ್ವಾ ನಿಮ್ಗೆ ಯಾವ್ದೋ ಬೇಡದೇ ಇರೋದು ಆಲೋಚನೆ ಮಾಡ್ಬಿಟ್ಟಿರ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ಅಯ್ಯೋ ನಮ್ ಕೈ ನೋವು ಅಂತ ಏನೋ ಯೋಚನೆ ಮಾಡ್ಬಿಟ್ಟಿರ್ತೀರಾ, ನಂಗೆ ಹುಷಾರಿಲ್ಲ ಅಂತ. ತಕ್ಷಣ ಏನ್ ಮಾಡ್ಬೇಕು, ನಿಮಗೆ ಗೊತ್ತಾಯ್ತು ಇವಾಗ ನಾನು ಆಲೋಚನೆ ಮಾಡಿದೆ ಅಂತ, ತಕ್ಷಣ 10 ಸರಿ 15 ಸರಿ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ಬೇಕು. ನಿಮ್ಗೆ ಏನ್ ಬೇಕು, ನಾನು ಆಲ್ರೆಡಿ ಆರೋಗ್ಯವಾಗಿದ್ದೀನಿ, ಆತರ ಒಂದ್ ನೆಗೆಟಿವ್ ಮಾಡಿದ್ರೆ 10 ಸರಿ 20 ಸರಿ ಪಾಸಿಟಿವ್ ನಿಮ್ಗೆ ಏನ್ ಬೇಕು ಅದನ್ನ ಅನ್ಕೊಳ್ಬೇಕು, ತಕ್ಷಣ ಚೇಂಜ್ ಮಾಡ್ಬೇಕು. ಆತರ ಮಾಡ್ತಾ 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 ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ ಗೊತ್ತಾ, ನೀವು ಫುಲ್ ಪಾಸಿಟಿವ್ ಆಗಿ ಆಲೋಚನೆ ಮಾಡೋಕ್ ಶುರು ಮಾಡ್ಬಿಟ್ಟಿರ್ತೀರಾ. ಇವಾಗ ಏನೋ ಗೊತ್ತಿಲ್ಲದೆ ಒಂದ್ ಕಲ್ಪನೆ ಮಾಡ್ಬಿಡ್ತೀರಾ, ಇಮ್ಯಾಜಿನ್ ಮಾಡ್ಬಿಡ್ತೀರಾ. ಅವಾಗ ಏನ್ ಮಾಡ್ಬೇಕು, ಮತ್ತೆ ನಿಮ್ಗೆ ಏನ್ ಬೇಕು ಅದನ್ನ ಇಮ್ಯಾಜಿನ್ ಜಾಸ್ತಿ ಅದನ್ನ ಜಾಸ್ತಿ ಕಲ್ಪನೆ ಮಾಡ್ಕೊಳ್ಬೇಕು. ಮತ್ತೆ ನಾವು ಮಾತಾಡೋ ಮಾತಿಂದಾನು ಅಷ್ಟೇ ತುಂಬಾ ಪವರ್ ಇರುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ನಮ್ ಮಾತು ಹೇಗಿರ್ಬೇಕಂದ್ರೆ ಮಂತ್ರ. ನಾವ್ ಒಂದೊಂದ್ ಮಾತಾಡೋದು ಮಂತ್ರ. ನಾವ್ ಅನ್ಕೊಂಡಿದೀವಿ ಸುಮ್ನೆ ಮಾತಾಡ್ತಾ ಇದೀವಿ ಅಂತ, ಅದೆಲ್ಲ ಆಗ್ತಾ ಇರುತ್ತೆ. ಸೊ ನಾವ್ ಒಂದೊಂದ್ ಮಾತಾಡುವಾಗ್ಲೂ ನಮ್ಗೆ ಏನ್ ಬೇಕು, ಜೀವನದಲ್ಲಿ ಯಾವ್ದು ಅವಶ್ಯಕತೆ ಇದೆ ಅದನ್ನ ಮಾತ್ರನೇ ಮಾತಾಡ್ಬೇಕು. ಅದು ಬೇರೆಯವ್ರಿಗಾಗಿರ್ಲಿ ನಮಿಗಾಗಿರ್ಲಿ. ಸೊ ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಬೇರೆಯವರು ಅದೆಲ್ಲ ಡಿಫ್ರೆನ್ಸ್ ಏನು ಇರಲ್ಲ, ಎಲ್ಲ ನಾವೇ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಅನುಭವಗಳನ್ನ ತಗೊಳ್ತಾ ಇರ್ತೀವಿ ಅಷ್ಟೇ. ಸೊ ನಿಮ್ ಮೈಂಡಿಗೆ ಬಾಡಿಗೆ ವ್ಯತ್ಯಾಸನೇ ಗೊತ್ತಿರಲ್ಲ. ಬೇರೆಯವ್ರಿಗಾಗ್ಲಿ ನಮ್ ಬಗ್ಗೆ ಆಗ್ಲಿ ನಾವ್ ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡ್ಬೇಕು. ನೀವ್ ಕೇಳಿರ್ತೀರಲ್ವಾ, ಮ್ಯಾಜಿಕ್ ಶೋ ಮ್ಯಾಜಿಕ್ ಎಲ್ಲ ಮಾಡುವಾಗ ಅಬ್ರಕ ಡಬ್ರ ಅಂತ ಹೇಳ್ತಾರೆ. ಏನು ಅದು ಅಬ್ರಕ ಡಬ್ರ ಅಂದ್ರೆ, ಅರಾಮಿಕ್ ಭಾಷೆಯಲ್ಲಿ ಅದು ಅರ್ಥ ಏನಂದ್ರೆ, ನಾನು ಏನ್ ಹೇಳ್ತೀನಿ ಅದನ್ನ ನಾನು ಸೃಷ್ಟಿ ಮಾಡ್ತೀನಿ ಅಂತ. ಸೊ ನಾವ್ ಏನ್ ಹೇಳ್ತಾ ಇದೀವಲ್ಲ ಪ್ರತಿ ದಿನ ಪ್ರತಿ ಕ್ಷಣ ಅದೆಲ್ಲ ಸೃಷ್ಟಿ ಆಗ್ತಿರುತ್ತೆ. ನಾವು ಬರೀ ಹೊರಗಡೆ ಮಾತಾಡ್ತಾ ಇರ್ತೀವ, ನಮ್ ಒಳಗಡೆ ನಾವ್ ಜಾಸ್ತಿ ಯಾರ ಜೊತೆ ಮಾತಾಡ್ಕೊಳ್ತೀವಿ, ನಮ್ ಜೊತೆ ನಾವೇ ಇಡೀ ಜೀವನ ಅಲ್ವಾ? ಸೊ ನಮ್ ಬಗ್ಗೆ ನಾವ್ ದಿನ ಏನ್ ಮಾತಾಡ್ಕೊಳ್ತಾ ಇದೀವಿ, ಅಯ್ಯೋ ನಾನೊಬ್ಳು ಹುಚ್ಚಿ, ಅಯ್ಯೋ ನಂಗ್ ಬುದ್ಧಿ ಇಲ್ಲ, ನಾನು ಈ ತರ ಮಾಡಿದೆ, ಈ ತರ ಮಾತಾಡ್ಕೊಂಡಾಗ ಏನಾಗುತ್ತೆ, ಅದೇ ನಮ್ ಜೀವನ ಆಗೋಗಿರುತ್ತೆ. ಅದೇ ಪ್ರೋಗ್ರಾಮ್ ಆಗ್ಬಿಟ್ಟಿರುತ್ತೆ ನಮ್ ಮೈಂಡ್ ಅಲ್ಲಿ, ಅದೇ ಆಗ್ಬಿಡುತ್ತೆ ನಮ್ ಜೀವನ. ಸೊ ನಾವ್ ನಮ್ ಬಗ್ಗೆ ನಾವೂನು ಅಷ್ಟೇ, ನಮ್ ಒಳಗಡೆ ಮಾತಾಡ್ಕೊಳ್ವಾಗ್ಲೂ ಅಷ್ಟೇ ಪಾಸಿಟಿವ್ ಆಗಿ ಮಾತಾಡ್ಕೊಳ್ಬೇಕು. ನಮ್ಗೆ ಏನ್ ಬೇಕು, ನಮ್ ಕನ್ಸುಗಳು ಏನಿದೆ, ಅದು ನಮ್ಗೆ ಏನ್ ಒಳ್ಳೇದಾಗತ್ತೆ ಅದನ್ನ ಮಾತ್ರ ಮಾತಾಡ್ಬೇಕು. ಒಂದ್ ನೆಗೆಟಿವ್ ಆಲೋಚನೆ ಮಾಡಿದ್ರೆ, ಒಂದ್ ನೆಗೆಟಿವ್ ಮಾತಾಡಿದ್ರೆ ಮತ್ತೆ 20 ಸರಿ 30 ಸರಿ ಪಾಸಿಟಿವ್ ಮಾತಾಡ್ಬೇಕು. ಇವಾಗ ಹೇಗ್ ನಾವ್ ಏನೋ ಒಂದ್ ಬರಿತಾ ಇರ್ತೀವಿ, ಅವಾಗ ಏನೋ ತಪ್ಪು ಮಾಡ್ಬಿಟ್ರೆ ಮತ್ತೆ ನಾವು ಬರಿತೀವಿ ಅಲ್ವಾ, ಅದ್ರ ಮೇಲೆ ಏನ್ ಬೇಕು ಅದನ್ನ ಸ್ಕ್ರಾಚ್ ಮಾಡಿ ತಿದ್ದುತ್ತೀವಿ ಅಲ್ವಾ, ಆತರ ಮೈಂಡ್ ಅಲ್ಲಿ ಮತ್ತೆ ಪಾಸಿಟಿವ್ ನ ತಿದ್ದಬೇಕು. ತಿದ್ದಿ ಇವಾಗ ಒಂದ್ಸರಿ ತಪ್ಪು ಮಾಡಿದ್ರಿ, ಅದ್ರ ಮೇಲೆ 20 ಸರಿ ತಿದ್ದಿದ್ರೆ ಏನಾಗುತ್ತೆ, ಆ ಕೆಳಗಡೆ ಏನ್ ತಪ್ಪು ಮಾಡಿದ್ ಕಾಣಿಸಲ್ಲ ಅಲ್ವಾ, ಮೇಲೆ ಏನ್ ತಿದ್ದಿರ್ತೀವಿ ಅದೇ ಕಾಣಿಸೋದು. ಹಾಗೆ ನಮ್ ಮೈಂಡ್ ಅಲ್ಲಿ ಮತ್ತೆ ಅದು ತಿದ್ದಿ ಬರಿತಾ ಇದೀವಿ ನಾವು, ನಮ್ಗೆ ಏನ್ ಬೇಕು ಪಾಸಿಟಿವ್ ಏನ್ ಬೇಕು ಅದನ್ನ. ನಾವು ಧ್ಯಾನದಲ್ಲಿ ಎಷ್ಟು ಧ್ಯಾನ ಸಾಧನೆ ಮಾಡ್ತೀವಿ ಅಲ್ಲ, ಅದನ್ನ ಹೇಗ್ ಉಪಯೋಗಿಸ್ಕೊಳ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. 1 ಅವರ್ 2 ಅವರ್ ಧ್ಯಾನ ಮಾಡ್ತಾ ಇದೀವಿ, ಬಟ್ ಆಮೇಲೆ ಏನ್ ಮಾಡ್ತಿದೀವಿ, ಅದನ್ನ ಹೇಗ್ ಉಪಯೋಗಿಸ್ಕೊಳ್ತಿದೀವಿ ಅದು ತುಂಬಾ ಇಂಪಾರ್ಟೆಂಟ್. ಸೊ ಎನರ್ಜಿನ ಇನ್ವೆಸ್ಟ್ ಮಾಡ್ತಾ ಇದೀವ, ವೇಸ್ಟ್ ಮಾಡ್ತಿದೀವ ಅಲ್ವಾ? 1 ಅವರ್ ಧ್ಯಾನ ಮಾಡಿ 23 ಗಂಟೆ ನೀನ್ ಏನೋ ಬೇರೆ ಮಾಡಿದ್ರೆ ಅದ್ ಹಾಗೆ ವೇಸ್ಟ್ ಆಗ್ತಿರುತ್ತೆ. ಫಸ್ಟ್ ನಾವು ಬರೀ ಧ್ಯಾನ ಸಾಧನೆ ಮಾಡೋದಲ್ಲ, ಆ ಮೈಂಡ್ ಸೆಟ್ ನ ಸರಿ ಮಾಡ್ಕೊಳ್ಬೇಕು. ನಮ್ ಮನೋಭಾವ ನಮ್ ಮನೋಸ್ಥಿತಿನ ಸರಿ ಮಾಡ್ಕೊಳ್ಬೇಕು. ನಮ್ ಮನೋಸ್ಥಿತಿ ಸರಿ ಇದ್ರೆ ನಮ್ ಜೀವನ ಸ್ಥಿತಿ ಕರೆಕ್ಟ್ ಆಗಿರುತ್ತೆ. ಧ್ಯಾನಾನು ಮಾಡ್ತಾ ಇರ್ಬೇಕು, ಮನೋಸ್ಥಿತಿ ಮೇಲೂ ಕೆಲಸ ಮಾಡ್ತಾ ಇರ್ಬೇಕು. ಆ ಮನಸ್ಸನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ಅವಾಗ ನಮ್ಗೆ ಆ ಎನರ್ಜಿಗೆ ಏನೂ ಗೊತ್ತಿಲ್ಲ. ಹೇಗೆ ಚಾಕು ಇರುತ್ತಲ್ವಾ, ಅದನ್ನ ನಾವ್ ಯಾವ್ದಕ್ ಬೇಕಾದ್ರೂ ಉಪಯೋಗಿಸ್ಬೋದು. ತರಕಾರಿ ಕಟ್ ಮಾಡಿ 1000 ಜನಕ್ಕೆ ಊಟ ಹಾಕೋಕ್ ಉಪಯೋಗಿಸ್ಬೋದು, ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡೋಕ್ ಉಪಯೋಗಿಸ್ಕೊಳ್ಬೋದು. ಆ ಚಾಕುಗೆ ಹೇಗೆ ಗೊತ್ತಾಗುತ್ತೆ ವ್ಯತ್ಯಾಸ? ಏನು ವ್ಯತ್ಯಾಸ ಗೊತ್ತಾಗಲ್ಲ ಅಲ್ವಾ? ಹಾಗೆ ಆ ಎನರ್ಜಿಗೆ ಏನೂ ಗೊತ್ತಿಲ್ಲ, ಪಾಸಿಟಿವ್ ನೆಗೆಟಿವ್ ಇಲ್ಲ. ಆ ಎನರ್ಜಿ ತಗೊಳ್ತೀಯಾ, ಬಟ್ ನೀನ್ ಅದನ್ನ ಯಾವ್ದಕ್ ಕೊಡ್ತಿದ್ಯಾ ಅದು ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನೀವೆಲ್ಲ ಎಷ್ಟೊಂದ್ ಜನ ಇರ್ಬೋದು, ಎಷ್ಟೋ ವರ್ಷದಿಂದ ಧ್ಯಾನ ಮಾಡ್ತಿದ್ದೀರಾ, ಬಟ್ ನಂಗೆ ಏನು ಸರಿ ಹೋಗಿಲ್ಲ, ಹಾಗೆ ಇದೆ, ಆತರ ಎಲ್ಲ ನಿಮ್ಗೆ ಇರ್ಬೋದಲ್ವಾ? ಯಾಕೆ ಅಂದ್ರೆ ಇದಕ್ಕೆ ಧ್ಯಾನ ಮಾಡ್ತಿದ್ದೀರಾ ಕರೆಕ್ಟ್, ಎನರ್ಜಿ ತಗೊಳ್ತಾ ಇದ್ದೀರಾ ಹೌದು, ಬಟ್ ಅದನ್ನ ಹೇಗ್ ಖರ್ಚು ಮಾಡ್ತಿದ್ದೀರಾ ಆ ಮನೋಸ್ಥಿತಿ ಮೇಲೆ ಡಿಪೆಂಡ್ ಆಗಿರೋದು. ಆ ಮನೋಸ್ಥಿತಿ ಮೇಲೆ ನೀವು ಕೆಲಸ ಮಾಡ್ಬೇಕು. ಅವಾಗ ನಾವು ಕರೆಕ್ಟ್ ಆಗಿ ಆ ಎನರ್ಜಿನ ಎಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ನಮಗೆ ಗೊತ್ತಿರುತ್ತೆ. ಸೊ ನಾವ್
ಇವಾಗ ಗೊತ್ತಾಯ್ತು ನಮ್ ಒಳಗಡೆ ನಾವ್ ಹೇಗ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಲ್ವಾ. ಬಟ್ ನಾವು ಎಲ್ಲಿ ಟೈಮ್ ಜಾಸ್ತಿ ವೇಸ್ಟ್ ಮಾಡ್ತೀವಿ? ಟಿವಿ ಮತ್ತೆ ಫೋನ್ ಅಲ್ಲಿ. ಏನೋ ಬಂದ್ಬಿಡುತ್ತೆ, ಗೊತ್ತಿಲ್ಲದೆ ನೋಡ್ಬಿಡ್ತೀವಲ್ವಾ, ಇರು ಇಲ್ಲಿ ಏನ್ ಆಗ್ತಿದೆ ನೋಡೋಣ ಅಂತ ಫೋನ್ ಅಲ್ಲಿ. ಬಟ್ ಅದ್ ನಮ್ ಒಳಗ್ ಹೆಂಗ್ ಪ್ರೋಗ್ರಾಮಿಂಗ್ ಆಗಿರುತ್ತೆ, ನಾನು ಹೇಳ್ದೆ ಮೈಂಡಿಗೆ ಬಾಡಿಗೆ ಏನು ವ್ಯತ್ಯಾಸನೇ ಗೊತ್ತಿಲ್ಲ, ಅದೆಲ್ಲ ನಿಜ ಅನ್ಕೊಳ್ಳುತ್ತೆ. ನೀನ್ ಟಿವಿ ನೋಡ್ತಿದ್ರು ಅದ್ ಅನ್ಕೊಳ್ಳುತ್ತೆ ಇದು ನಿಜವಾಗ್ಲೂ ನಿನ್ ಜೀವನದಲ್ಲಿ ನಡೀತಾ ಇದೆ ಅಂತ. ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ, ಅದೆಲ್ಲಾನು ನಿಜ ಅನ್ಕೊಳ್ಳುತ್ತೆ. ಸೊ ನೀನ್ ಟಿವಿ ಇರ್ಬೋದು ಅಥವಾ ಫೋನ್ ಇರ್ಬೋದು, ಯಾವ್ದನ್ ನೋಡ್ತಿದ್ರು ಅದ್ ನಿಜಾನೇ ಅನ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನೀವು ಯಾವ್ದೋ ಒಂದ್ ಮಸಾಲ್ ದೋಸೆ ಪಿಕ್ಚರ್ ನೋಡ್ತೀರಾ, ಅದ್ ನೋಡಿದ ತಕ್ಷಣ ನಿಮ್ ಬಾಯಲ್ಲಿ ನೀರ್ ಬರುತ್ತೆ ಅಲ್ವಾ? ಯಾಕೆ ನಿಮ್ ಬಾಯಲ್ಲಿ ನೀರ್ ಬರುತ್ತೆ? ನಿಮ್ ಒಳಗಡೆ ಇರೋದ್ ನಂಬಿಡುತ್ತೆ, ಓ ಇದು ನಿಜ, ಇಲ್ಲಿ ನನ್ ಮುಂದೆ ಇದೆ ಇದು, ಇವಾಗ ನಾನ್ ತಿಂತೀನಿ ಅಂತ. ಸೊ ಜೀರ್ಣಕ್ರಿಯೆ ಶುರು ಆಗೋದು ಎಲ್ಲಿಂದ? ಅದೇ ಬಾಯಲ್ಲಿ ನೀರ್ ಬರೋದ್ರಿಂದಾನೆ ಅಲ್ವಾ? ಆ ಸಲೈವ ಕ್ರಿಯೇಟ್ ಬಂದ್ಮೇಲೆನೆ ಜೀರ್ಣಕ್ರಿಯೆದು ಮೊದಲನೇ ಸ್ಟೆಪ್. ಸೊ ಅದ್ ನಂಬಿಡುತ್ತೆ ನಿಜ ಅಂತ. ಎಲ್ಲರೂ ಇಲ್ಲೇ ಇದ್ದಾರೆ, KS ಹಿರೇಮಠಮ್ಮ ಎಲ್ಲ. ಸೊ ನೆಕ್ಸ್ಟ್ ಏನಂದ್ರೆ, ಇದಾದ್ಮೇಲೆ ಮತ್ತೆ ನನ್ ಸೆಷನ್ ಬರ್ತೀರಾ, ಬೋರ್ ಆಗಲ್ವಾ? ಇಲ್ಲ, ಓಕೆ. ಸೊ ನಮ್ ಬಾಯಲ್ಲಿ ನೀರು ಬರುತ್ತಲ್ವಾ, ಅದಕ್ಕೆ ನಂಬಿಡುತ್ತೆ. ಇರುತ್ತಾ ಬೇರೆ, ಸಾರಿ, ಇದೇ ಟಾಪಿಕ್ ಇರುತ್ತಾ ಬೇರೆ ಟಾಪಿಕ್ ಇರುತ್ತಾ? ಮ್ಯಾಮ್ ಬೇರೆ ಟಾಪಿಕ್. ಹಂಗಾದ್ರೆ ಯಾಕೆ ಬರೋಗುತ್ತೆ? ಆಗಲ್ಲ. ಸೊ ಏನಾಗುತ್ತೆ ಅಂದ್ರೆ, ಅದಕ್ಕೇನು ವ್ಯತ್ಯಾಸನೇ ಗೊತ್ತಿಲ್ಲ. ಇವಾಗ ನಾವು ಮೂವಿ ನೋಡ್ತಾ ಇರ್ತೀವಲ್ವಾ, ಯಾವ್ದೋ ಒಂದು ದೆವ್ವದ್ ಮೂವಿ ನೋಡ್ತಾ ಇರ್ತೀವಿ, ಆ ದೆವ್ವ ತೋರ್ಸಿದ ತಕ್ಷಣ ನಮ್ಗೆ ಹೃದಯ ಬಡಿತ ಎಲ್ಲ ಜಾಸ್ತಿ ಆಗುತ್ತೆ, ಮೈ ಎಲ್ಲ ಬೆವರೋಕ್ ಶುರು ಆಗುತ್ತಲ್ವಾ? ಯಾಕೆ? ಯಾಕಂದ್ರೆ ನಂಬಿಡ್ತು, ಓ ಇಲ್ಲಿ ನಿಜವಾಗ್ಲೂ ಇದೆ, ಇದ್ ನನ್ನ ಇವಾಗ ಏನೋ ಅಟ್ಯಾಕ್ ಮಾಡುತ್ತೆ ಅಂತ. ಸೊ ನಮ್ ಮೈಂಡ್ ಮತ್ತೆ ಬಾಡಿ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ, ಅದಕ್ಕೆ ಏನು ವ್ಯತ್ಯಾಸನೇ ಗೊತ್ತಿಲ್ಲ. ಅದಕ್ ಗೊತ್ತಿರೋದ್ ಎರಡೇ, ಏನಂದ್ರೆ ಭಯನ ಅಥವಾ ಸೇಫಾ ಅಷ್ಟೇ. ಅದ್ರ ಮೇಲೆ ಕೆಲಸ ಮಾಡ್ತಾ ಇರತ್ತೆ ನಮ್ ಮೈಂಡ್. ಸೊ ನಿನ್ಗೆ ಯಾವಾಗ ನೀನ್ ಏನೋ ಕಲ್ಪನೆ ಮಾಡ್ಕೊಳ್ತೀಯಾ, ಏನೋ ಯಾರಿಗೋ ಹೆದರ್ಕೊಳ್ತಾ ಇರ್ತೀಯ ನಿನ್ ಜೀವನದಲ್ಲಿ, ಅಂದ್ರೆ ನಿಮ್ ಅತ್ತೆ ಇರ್ಬೋದು, ನಿಮ್ ಬಾಸ್ ಇರ್ಬೋದು, ಅವ್ರಿಗೆ ಹೆದರ್ಕೊಂಡ್ರೆ ನೀನ್ ಏನ್ ಅನ್ಕೊಳುತ್ತೆ ಗೊತ್ತಾ? ಓ ಇದೇನೋ ಥ್ರೆಟ್, ಇದು ಭಯ ನನ್ಗೆ, ಅಷ್ಟೇ ಅದು ಗೊತ್ತಾಗೋದು. ನಿಮ್ ಬಾಸಾ ನಿಮ್ ಅತ್ತೆನಾ ಅದೇನು ಗೊತ್ತಿಲ್ಲ ಅದಕ್ಕೆ, ಅದ್ ಅನ್ಕೊಳ್ಳುತ್ತೆ ಇದೇನೋ ಥ್ರೆಟ್, ನಿನ್ಗೆ ಇದ್ರಿಂದ ತೊಂದ್ರೆ ಇದೆ ಅಂತ. ಸೊ ನಾವ್ ಏನ್ ಮಾಡ್ತೀವಿ ಅವಾಗ? ಅದಕ್ಕೇ ಗಮನ ಕೊಡೋಕ್ ಶುರು ಮಾಡ್ತೀವಿ ಅಲ್ವಾ? ನಮ್ ಬಾಸ್ ಇನ್ನು ಬಂದೇ ಇರಲ್ಲ, ಆಫೀಸ್ ಇಂದ ಹೊರಟೇ ಇರಲ್ಲ, ನಾವ್ ಇಲ್ಲೇ ಏನ್ ಮಾಡ್ತೀವಿ? ಇವಾಗ ಬರ್ತಾರೆ, ನನಗ್ ಬೈತಾರೆ, ಪ್ರಾಜೆಕ್ಟ್ ಆಯ್ತಾ ಅಂತ ಕೇಳ್ತಾರೆ, ನಂಗ್ ತಲೆ ತಿಂತಾರೆ, ನಾವೇ ಎನರ್ಜಿ ಅವರಿಗೆ ಗಮನ ಕೊಡೋದು, ಎನರ್ಜಿ ಕೊಡೋದು. ಅವಾಗ ಅವ್ರಿಗೆ ಏನಾಗುತ್ತೆ, ಎನರ್ಜಿ ನಮ್ಮಿಂದ ಆಚೆ ಹೋಗಿದೆಲ್ಲ ಅವ್ರಿಗೆ ತಲುಪುತ್ತೆ, ಅವ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು ನಿಜವಾಗ್ಲೂ ನಮಗ್ ಬೈತಾರೆ. ನಾವ್ ಅನ್ಕೊಳ್ತೀವಿ, ಓ ಅವ್ರು ಇರೋದ್ ಈ ತರ, ಅದಕ್ಕೆ ಅವ್ರು ನಮಗ್ ಬೈತಾರೆ, ಅವ್ರು ಕೆಟ್ಟವರು ಅಂತ. ನಾವೇ ಎನರ್ಜಿ ಕೊಟ್ಟಿರೋದು. ನಾವ್ ಎನರ್ಜಿನೇ ಕೊಟ್ಟಿಲ್ಲ ಅಂದ್ರೆ ಅವ್ರು ಯಾಕೆ ಅನ್ಕೊಳ್ತಾರೆ? ನೀವ್ ಅನ್ಕೊಳ್ಳಿ, ಆತರ ಏನಾದ್ರೂ ನಿಮ್ ಜೀವನದಲ್ಲಿ ಇದ್ರೆ ನೀವು ಪಾಸಿಟಿವ್ ಆಗಿ ಅನ್ಕೊಳಕ್ ಶುರು ಮಾಡಿ. ಇಲ್ಲ, ತುಂಬಾ ಒಳ್ಳೆಯವರು, ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಯಾರೇ ನಿಮಗ್ ತೊಂದ್ರೆ ಕೊಡ್ತಿರ್ಲಿ, ನೀವ್ ಅನ್ಕೊಂಡ್ ನೋಡಿ ಅದನ್ನ, ಅವ್ರಲ್ಲಿ ಹೇಗ್ ಬದಲಾವಣೆ ಆಗತ್ತೆ ಅಂತ. ತಕ್ಷಣ ಆಗದೆ ಇರ್ಬೋದು, ಬಟ್ ಸ್ಲೋ ಆಗಿ ಆಗೇ ಆಗ್ತಾರೆ. ಈ ತರ ಎಷ್ಟು ಜನ ಮಾಡಿದ್ದಾರೆ ಗೊತ್ತಾ ನಮ್ ಸ್ಟೂಡೆಂಟ್ಸ್, ಹೀಗೆ ಹೆದರ್ಕೊಳ್ತಿದ್ರು, ನಾ ಹೇಳ್ಕೊಟ್ಟೆ, ಅದ್ ನಿಮ್ದೇ ಎನರ್ಜಿ ಹೋಗ್ತಿರೋದು, ನೀವ್ ಯಾವಾಗ ಚೇಂಜ್ ಮಾಡ್ತೀರಾ, ಅವ್ರು ತುಂಬಾ ಒಳ್ಳೆಯವರು, ನಮಗ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ, ಅವ್ರು 100% ಚೇಂಜ್ ಆಗ್ತಾರೆ. ಅದು ಎಷ್ಟ್ ದಿನ, ಜಸ್ಟ್ 4 ದಿನದಲ್ಲಿ ವ್ಯತ್ಯಾಸಗಳು ನೋಡಿದ್ದಾರೆ. ಮೊನ್ನೆ ನನ್ನ ಸ್ಟೂಡೆಂಟ್ ಒಬ್ರು ಹಾಗೆ, ಅವ್ರ ಓನರ್ ತುಂಬಾ ಅವ್ರಿಗೆ ಟಾರ್ಚರ್ ಕೊಡ್ತಿದ್ರು, ಬೈತಾ ಇದ್ರು. ನಾಳೆ ಲಾಸ್ಟ್ ಡೇಟ್ ಕೊಟ್ಟಿದ್ರು 25th, ಇವತ್ತಿಗೆ ನೀವು ಮನೆ ಖಾಲಿ ಮಾಡ್ಬೇಕು ಅಂತ. ಅವ್ರು ಹೇಳಿದ್ರು ನಂಗೆ ಫೋನ್ ಅಲ್ಲಿ, ಮ್ಯಾಮ್ ಈ ತರ ನಂಗೆ ತುಂಬಾ ಇದಿದೆ ಅಂತ ಹೇಳ್ದೆ. ನೀವೇ ಎನರ್ಜಿ ಕೊಡ್ತಾ ಇರೋದು ಅವರಿಗೆ, ನೀವ್ ಅದನ್ನ ಚೇಂಜ್ ಮಾಡಿ. ಅವ್ರು ತುಂಬಾ ಒಳ್ಳೆಯವರು, ಅವ್ರಿಗೆ ಪಾಸಿಟಿವ್ ಎನರ್ಜಿ ಕೊಡಿ, ಲವ್ ಎನರ್ಜೀಸ್ ಕೊಡಿ, ಪ್ರೀತಿ ಎನರ್ಜೀಸ್ ಕೊಡಿ. ಇಲ್ಲ ಅವ್ರು ತುಂಬಾ ಒಳ್ಳೆಯವರು, ನಮ್ಗೆ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ ಟೈಮ್ ಅಂತ ನೀವ್ ಅನ್ಕೊಳ್ಳಿ ಅಂತ. ಅವ್ರು ನಂಬ್ಲೇ ಇಲ್ಲ, ನನ್ ಮಾತ್ ಮೇಲೆ ನಂಬಿಕೆ ಇಟ್ಬಿಟ್ಟು, ಓಕೆ ಏನೋ ಮ್ಯಾಮ್ ಹೇಳಿದಾರೆ ಮಾಡೋಣ ಅಂತ ಮಾಡಿದ್ರು. ಆಯ್ತಾ? ಅವ್ರಿಗೆ ಒಂಚೂರು ನಂಬಿಕೆ ಇಲ್ಲ, ಯಾಕಂದ್ರೆ ಇಷ್ಟು ವರ್ಷದಿಂದ ನಮ್ ಓನರ್ ದಿನಾ ಬರ್ತಾರೆ, ಜಗಳ ಮಾಡ್ತಾರೆ, ಕೆಟ್ಟವರು ಹಾಗೆ ಅನ್ಕೊಂಡಿದ್ದಾರೆ. ಬಟ್ ಅವ್ರು ಯಾವಾಗ ಈ ತರ ಚೇಂಜ್ ಮಾಡಿದ್ರು ಅವ್ರ ಒಳಗಡೆ, ಅಲ್ಲಿ ಬದಲಾವಣೆ ಆಯ್ತು. ನೆನ್ನೆ ನಂಗೆ ಕಾಲ್ ಮಾಡಿ ಹೇಳಿದ್ರು, ಮ್ಯಾಮ್ ನಮ್ ಓನರ್ ಅವರೇ ಬಂದ್ಬಿಟ್ಟು ನಂಗೆ 30ನೇ ತಾರೀಕ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ನಾವ್ ಕೇಳೇ ಇಲ್ಲ, ಅವರೇ ಬಂದ್ಬಿಟ್ಟು ಹೇಳಿದ್ರು ನಮ್ಗೆ 30ನೇ ತಾರೀಕ್ವರೆಗೂ ಇರಿ ನೀವು ಅಂತ ಹೇಳಿದ್ರು ಅಂತ. ನಾನ್ ಅವಾಗ ಹೇಳ್ದೆ, ಗೊತ್ತಾಯ್ತಾ, ನಿಮ್ ಒಳಗಡೆ ಚೇಂಜ್ ಆದಾಗ ನಿಮ್ ಹೊರಗಡೆನೂ ಚೇಂಜ್ ಆಗುತ್ತೆ. ಈ ಹೊರಗಡೆ ಜೀವನ ಅಂತ ನೀವ್ ಏನ್ ನೋಡ್ತಾ ಇದ್ದೀರಾ, ಜೀವನ ಇರ್ಬೋದು, ಯಾರೋ ವ್ಯಕ್ತಿ ಇರ್ಬೋದು, ಅಥವಾ ನಿಮ್ ಜೀವನದಲ್ಲಿ ಯಾವ್ದೋ ಒಂದ್ ಘಟನೆ ಇರ್ಬೋದು, ಅದೆಲ್ಲ ಏನ್ ಗೊತ್ತಾ? ಮಿರರ್, ಕನ್ನಡಿ. ನಿಮ್ ಒಳಗ್ ಏನಾಗ್ತಿದೆ ಅಲ್ವಾ, ಅದ್ರದ್ದು ಕನ್ನಡಿ ಅಷ್ಟೇ ಅದು. ಇವಾಗ ನಮ್ಗೆ ಏನಾದ್ರು
ಮುಖದಲ್ಲಿ ಏನೋ ಒಂದ್ ಕಲೆ ಇದೆ ಅಂದ್ರೆ ನಾವು ಕನ್ನಡಿನ ಹೋಗಿ ಏನಾದ್ರು ಮಾಡಕ್ಕಾಗತ್ತಾ? ಮಾಡಿದ್ರೆ ಅಲ್ಲಿ ಚೇಂಜ್ ಆಗುತ್ತಾ, ಬದಲಾವಣೆ ಬರುತ್ತಾ ಕನ್ನಡಿಗ್ ಮಾಡಿದ್ರೆ? ವೇಸ್ಟ್ ಅದು ಅಲ್ವಾ? ಎಲ್ಲಿ ಚೇಂಜ್ ಮಾಡ್ಕೊಳ್ಬೇಕು ನಮ್ಗೆ, ನಮ್ಮಲ್ಲಿ ನಾವು ಸರಿ ಮಾಡ್ಕೊಂಡ್ರೆ ಏನಾಗುತ್ತೆ, ಕನ್ನಡಿಲೂ ಆಟೋಮೆಟಿಕ್ ಸರಿ ಹೋಗ್ಬಿಡುತ್ತೆ ಅಲ್ವಾ? ಹಾಗೆ ಇವಾಗ ನಮ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು, ನಮ್ ಒಳಗಡೆ ಸರಿ ಮಾಡ್ಕೊಳ್ಬೇಕು. ನಾವ್ ಯಾವಾಗ ನಮ್ ಒಳಗಡೆ ಸರಿ ಮಾಡ್ಕೊಳ್ತೀವಿ, ಆಟೋಮೆಟಿಕ್ ಹೊರಗಡೆ ಅದು ಕನ್ನಡಿ ಅದು ಚೇಂಜ್ ಆಗ್ಬಿಡುತ್ತೆ. ಅರ್ಥ ಆಯ್ತು ಇಲ್ಲಿವರೆಗೂ? ಸೊ ಜಾಸ್ತಿ ನೆಗೆಟಿವ್ಗೆ ಎಲ್ಲ ಗಮನ ಕೊಡಬಾರ್ದು. ನಿಮ್ ಮೆಡಿಟೇಷನ್ ಅಲ್ಲಿ ಮಾಡೋ ಎಲ್ಲಾ ಎನರ್ಜೀಸ್ ಈ ತರ ನೆಗೆಟಿವ್ ಅಲ್ಲಿ ವೇಸ್ಟ್ ಆಗ್ತಾ ಇರುತ್ತೆ. ನಿಮ್ಗೆ ಯಾವ್ದು ಮನ್ಸಿಗೆ ದುಃಖ ಕೊಡುತ್ತೆ, ಟೆನ್ಷನ್ ಆಗುತ್ತೆ, ಭಯ ಆಗುತ್ತೆ, ಅದೆಲ್ಲ ನೆಗೆಟಿವ್, ಅದರಿಂದ ದೂರ ಇರ್ಬೇಕು. ನಿಮ್ಗೆ ಯಾವ್ದು ಮನ್ಸಿಗೆ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ಸುಖ ಕೊಡುತ್ತಲ್ವಾ, ಅದು ಪಾಸಿಟಿವ್. ಅದ್ರಲ್ಲಿ ಜಾಸ್ತಿ ನೀವು ಸಮಯ ಕಳಿಬೇಕು. ಸೊ ಇವಾಗ ನಮ್ಗೆ ಊಟ ಮಾಡ್ತೀವಲ್ವಾ, ಊಟ ಮಾಡುವಾಗ ನಾವ್ ಏನ್ ಮಾಡ್ತೀವಿ, ನಮ್ ಮಾತಿಗೆ ಎಷ್ಟು ಶಕ್ತಿ ಇರುತ್ತಲ್ವಾ, ಹಾಗೆ ನಮ್ಗೆ ಊಟ ಮತ್ತೆ ನೀರ್ ಇರುತ್ತಲ್ವಾ, ಅದನ್ನು ಅಷ್ಟೇ ನಾವು ಬ್ಲೆಸ್ ಮಾಡ್ಬೇಕು. ಏನಂದ್ರೆ ಇವಾಗ ನಮ್ಗೆ ಹಿಂದಿನವ್ರು ಹೇಳ್ತಾ ಇದ್ರಲ್ವಾ, ಊಟ ಮಾಡುವಾಗ ಅದನ್ನ ಬ್ಲೆಸ್ ಮಾಡ್ಬೇಕು, ಮಂತ್ರ ಹೇಳ್ಬೇಕು, ಊಟ ಮಾಡುವಾಗ ಬೇರೆ ಏನು ಮಾತಾಡ್ಬಾರ್ದು ಅಂತ. ಯಾಕಾಗಿ ಹೇಳ್ತಿದ್ರು ಅಂದ್ರೆ, ಗೊತ್ತಿಲ್ಲದೆ ಅದ್ರಲ್ಲಿ ಏನೋ ಒಂದ್ ನೆಗೆಟಿವ್ ಎನರ್ಜೀಸ್ ಇದ್ರುನು ನಾವ್ ಯಾವಾಗ ಅದಕ್ಕೆ ಮಂತ್ರ ಹೇಳ್ತೀವಿ, ಅದು ಪ್ಯೂರ್ ಆಗ್ಬಿಡುತ್ತೆ, ಶುದ್ಧ ಆಗ್ಬಿಡುತ್ತೆ. ಸೊ ಅವಾಗ ಅದ್ ಯಾವಾಗ ನಮ್ ದೇಹದೊಳಗೆ ಹೋಗುತ್ತೆ, ಅದ್ ನಮ್ಗೆ ಒಳ್ಳೆ ಪರಿಣಾಮಗಳನ್ನ ಕೊಡುತ್ತೆ. ಸೊ ನಾವು ಊಟ ಮಾಡೋಕ್ ಮುಂಚೆ, ನೀರ್ ಕುಡಿಯೋಕ್ ಮುಂಚೆ ನಮಗ್ ಏನ್ ಬೇಕು ಅದನ್ನ ಹೇಳಿ, ಆ ಊಟಕ್ಕಾಗ್ಲಿ ನೀರಿಗಾಗ್ಲಿ ಅದನ್ನ ನಾವು ಸ್ವೀಕರಿಸ್ಬೇಕು. ಮತ್ತೆ ಮಾತಾಡುವಾಗ್ಲೂ ಅಷ್ಟೇ ನೆಗೆಟಿವ್ ಎಲ್ಲ ಹೇಳ್ಬಾರ್ದು. ಓಕೆನಾ? ಇವಾಗ ನಾವ್ ಏನ್ ಮಾಡ್ತೀವಿ, ಮಾತಾಡುವಾಗ ಗೊತ್ತಿಲ್ಲದೆ ಅಯ್ಯೋ ಖಾಲಿ ಆಗೋಗಿದೆ, ನಂಗಿದ್ ಬೇಡ ಅಂತ, ಆಮೇಲೆ ಕಾಯಿಲೆಗಳಿದ್ರೆ ಅದನ್ನೇ ಹೇಳ್ತಾ ಇರ್ತೀವಲ್ವಾ, ಅದೇ ವರ್ಡ್ಸ್ ಗಳೇ ಯೂಸ್ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ಮಾಡಬಾರ್ದು. ಆತರ ನೀವ್ ಏನ್ ನೆಗೆಟಿವ್ ಮಾಡ್ತಿರ್ತೀರಾ, ಅಲ್ಲೇ ನಿಮ್ ಎನರ್ಜಿ ಲೀಕ್ ಆಗ್ತಾ ಇರುತ್ತೆ. ಧ್ಯಾನದಲ್ಲಿ ಏನ್ ರಿಸೀವ್ ಮಾಡಿರ್ತೀರ ಎನರ್ಜಿ, ಅದೆಲ್ಲ ಈ ತರ ಲೀಕ್ ಆಗ್ತಾ ಇರುತ್ತೆ. ಸೊ ನಾವ್ ಏನ್ ಮಾಡ್ತೀವಿ, ಈಗ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನನ್ಗೆ ಈ ತರ ಖಾಯಿಲೆ ಇದೆ ಅಂತ 10 ಜನಕ್ಕೆ ಹೇಳಿದ್ರೆ 10 ಜನನು ಮತ್ತೆ ನಮಗ್ ಅದಕ್ಕೆ ಎನರ್ಜಿ ಕೊಡ್ತಾರೆ, ಓ ಇವ್ರಿಗೆ ಈ ತರ ಖಾಯಿಲೆ ಇದೆ ಅಂತ ಅವಾಗ ಅದಿನ್ನೂ ಜಾಸ್ತಿ ಆಗುತ್ತೆ. ಸೊ ನಾನು ಆಲ್ರೆಡಿ ಆರೋಗ್ಯವಾಗಿದ್ದೀನಿ, ನಿಮ್ಗೆ ಏನ್ ಬೇಕು ಅದು, ನಾನು ಆಲ್ರೆಡಿ ಆರೋಗ್ಯವಾಗಿದ್ದೀನಿ, ಅದ್ರ ಬಗ್ಗೆ ಹೇಳ್ಬೇಕು. ನೀವ್ ಪಾಸಿಟಿವ್, ಅವಾಗ ಧ್ಯಾನದಲ್ಲಿ ಏನ್ ನಿಮ್ಗೆ ಶಕ್ತಿ ಬಂದಿರುತ್ತಲ್ವಾ, ಅದೆಲ್ಲ ಪಾಸಿಟಿವ್ ಆಗಿ ನಿಮ್ಗೆ ಏನ್ ಬೇಕು ಅಲ್ವಾ, ಅದಕ್ಕೆ ರಿಲೀಸ್ ಆಗ್ತಾ ಇರುತ್ತೆ ಎನರ್ಜಿ. ಸೊ ಎಲ್ಲಿ ಶಕ್ತಿ ಇರೋದಂದ್ರೆ ನಮ್ ಒಳಗೆ. ನೀವು ಮೈಂಡ್ ಟು ಮ್ಯಾಟರ್ ಅಂತ ಬುಕ್ ಕೇಳಿರ್ತೀರ ಎಷ್ಟೊಂದ್ ಜನ, ಅದ್ರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಹೇಳಿದ್ದಾರೆ. ಏನಂದ್ರೆ 2 ಇಲಿಗಳಿರುತ್ತೆ ಆಯ್ತಾ, ಇಲಿಗಳ ಗುಂಪಿಗೆ ಏನ್ ಮಾಡ್ತಾರೆ ಅವರು, ಒಂದ್ ಇಲಿಗಳ ಗುಂಪಿಗೆ ಆರೋಗ್ಯವಾಗಿರೋ ಊಟಗಳನ್ನ ಕೊಡ್ತಾ ಇರ್ತಾರೆ, ಒಂದ್ ಇಲಿಗಳ ಗುಂಪಿಗೆ ಏನ್ ಮಾಡ್ತಾರೆ, ತುಂಬಾ ಕೊಲೆಸ್ಟ್ರಾಲ್ ಕೊಬ್ಬಿನಂಶ ಇರೋ ಊಟನ ಕೊಡ್ತಾ ಇರ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಟೆಸ್ಟ್ ಮಾಡಿ ನೋಡ್ತಾರೆ, ಯಾವ್ದಕ್ಕೆ ಕೊಬ್ಬಿನಂಶ ಇರೋ ಊಟಗಳನ್ನ ಕೊಡ್ತಾ ಇರ್ತಾರೆ ಅದು ಆರೋಗ್ಯವಾಗಿರುತ್ತೆ, ಒಳ್ಳೆ ಆಹಾರ ಯಾವ್ದಕ್ ಕೊಡ್ತಾ ಇರ್ತಾರಲ್ವಾ ಅದಕ್ಕೆ ಏನೋ ಸ್ವಲ್ಪ ಕಾಯಿಲೆ ಬಂದಿರುತ್ತೆ. ಅವಾಗ ಟೆಸ್ಟ್ ಮಾಡಿ ನೋಡ್ತಾರೆ, ಹೇಗೆ ಇದು ಏನಕ್ಕಾಯ್ತು ಅಂತ. ಯಾರು ಊಟ ಕೊಡ್ತಾನೆ ಅಲ್ವಾ ಆ ಇಲಿಗಳಿಗೆ, ಅವ್ರೇನ್ ಮಾಡ್ತಿರ್ತಾನೆ ಗೊತ್ತಾ, ಆ ಕೊಬ್ಬಿನಂಶ ಇರೋ ಊಟಗಳನ್ನ ಕೊಡ್ತಾ ಇರ್ತಾನಲ್ಲ, ಅವನು ಪ್ರೀತಿಯಿಂದ ಒಳ್ಳೇದು ಮಂತ್ರಗಳ ತರ ಹೇಳಿ ಆ ಊಟಕ್ಕೆ ಆಮೇಲೆ ಕೊಡ್ತಾ ಇರ್ತಾನೆ. ಯಾವಾಗ ತರಕಾರಿ ಒಳ್ಳೆ ಆಹಾರಗಳನ್ನ ಕೊಡ್ತಿರ್ತಾನಲ್ಲ, ಅವನಿಗೆ ಅದ್ರ ಮೇಲೆ ಏನು ಇರಲ್ಲ, ಸುಮ್ನೆ ಹೀಗ್ ಬಿಸಾಕ್ತಾ ಇರ್ತಾನೆ ಊಟನ. ನಾವ್ ಏನ್ ಊಟ ಮಾಡ್ತೀವಿ ಅದ್ರಲ್ಲಿ ಏನೇ ನೆಗೆಟಿವ್ ಇರಬಹುದು, ಬಟ್ ನಾವ್ ಯಾವಾಗ ನಮ್ಮ ಎನರ್ಜೀಸ್ ಇಂದ ನಾವು ಪಾಸಿಟಿವ್ ಆಗಿ ಹೇಳ್ತೀವಿ, ಅದು ಶುದ್ಧೀಕರಣ ಆಗ್ಬಿಡುತ್ತೆ. ಅದಕ್ಕೆ ಊಟ ಮತ್ತೆ ನೀರು ಕುಡಿಯುವಾಗ ಫುಲ್ ಎಚ್ಚರವಾಗಿರ್ಬೇಕು. ನಾವು ಒಂದೊಂದು ಆಲೋಚನೆ ಮಾಡುವಾಗ್ಲೂ ಅಷ್ಟೇ, ಧ್ಯಾನ ಮಾಡಿದೀವಿ ಬಟ್ ಹೇಗೆ ಉಪಯೋಗಿಸ್ಕೊಳ್ತಾ ಇದೀವಿ ಪ್ರತಿದಿನ, ಅದ್ರ ಮೇಲೆ ಎಚ್ಚರ ಇರ್ಬೇಕು. ಇವಾಗ ನೀವು ಧ್ಯಾನ ಮಾಡ್ತಾ ಇರ್ತೀರಲ್ವಾ, ನಿಮ್ಗೆ ತುಂಬಾ ಇನ್ನೂ ಆಲೋಚನೆಗಳು ಬರ್ತಾ ಇದೆ ಅಂತ ಅನ್ಸಿದ್ರೆ, ಬೆಳಿಗ್ಗೆ ಟೈಮ್ ಇರುತ್ತಲ್ವಾ ಬ್ರಾಹ್ಮಿ ಮುಹೂರ್ತ ಅಂತ, ಅವಾಗ ನಮ್ ಮೈಂಡ್ ಏನಾಗುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲ್ಗೋ ಸಮಯ ಆಟೋಮೆಟಿಕ್ ಆಲೋಚನೆಗಳು ಕಮ್ಮಿ ಆಗ್ಬಿಡುತ್ತೆ. ನೀವು ಅಬ್ಸರ್ವ್ ಮಾಡಿದೀರಾ, ರಾತ್ರಿ ಮಲಗ್ತಾ ಮಲಗ್ತಾ ಆಟೋಮೆಟಿಕ್ ಆಲೋಚನೆಗಳೆಲ್ಲ ಕಮ್ಮಿ ಆಗ್ಬಿಡುತ್ತೆ, ಮೈಂಡ್ ಶಾಂತವಾಗಿ ಆಗೋಕ್ ಶುರು ಆಗುತ್ತೆ. ಅವಾಗ ಧ್ಯಾನ ಮಾಡ್ಬೇಕು. ರಾತ್ರಿ ಮಲಗುವಾಗ ಹಾಗೆ ಹಾಸಿಗೆ ಮೇಲೆ ಕುತ್ಕೊಂಡು ಆಗ ಧ್ಯಾನ ಮಾಡ್ಬೇಕು, ಅವಾಗ ಬೇಗ ಧ್ಯಾನ ಚೆನ್ನಾಗಾಗುತ್ತೆ, ಜಾಸ್ತಿ ಎನರ್ಜೀಸ್ ಈಸಿಯಾಗಿ ಆಗುತ್ತೆ. ಇವಾಗ ನೀವು ಫುಲ್ ಆಲೋಚನೆ ಮಾಡ್ತಾ ಇರೋದು, ಟೆನ್ಷನ್ ಅಲ್ಲಿ ಇರೋದು ಇಡೀ ದಿನ, ಆ ಟೈಮಲ್ಲಿ ಮಾಡಕ್ ಹೋದಾಗ ನಿಮ್ಗೆ ತುಂಬಾ ಆಲೋಚನೆಗಳು ಬರೋದು ಆ ತರ ಎಲ್ಲ ಆಗ್ತಿರುತ್ತೆ. ಬಟ್ ಯಾವಾಗ ಈ ತರ ನೈಟ್ ಮಲ್ಗೋಕ್ ಮುಂಚೆ ಮಾಡ್ತಿರಲ್ವಾ, ಅವಾಗ ಬೇಗ ಆಗತ್ತೆ. ಮತ್ತೆ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಹೇಳ್ತಾರಲ್ವಾ, ಸೂರ್ಯ ಹುಟ್ಟೋಕ್ ಮುಂಚೆ,
ಆ ಟೈಮಲ್ಲಿ ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ಆಲೋಚನೆಗಳು ಆಟೋಮೆಟಿಕ್ ಕಮ್ಮಿ ಇರುತ್ತೆ. ಅವಾಗ ಎನರ್ಜೀಸ್, ಕಾಸ್ಮಿಕ್ ಎನರ್ಜೀಸ್, ವಿಶ್ವಶಕ್ತಿನೂ ಜಾಸ್ತಿ ಬರ್ತಿರುತ್ತೆ. ಅವಾಗ ನೀವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಬೇಗ ಬೇಗ ಧ್ಯಾನ ಆಗುತ್ತೆ, ಆಲೋಚನೆಗಳು ಬರಲ್ಲ, ಇನ್ನೂ ಜಾಸ್ತಿ ಎನರ್ಜೀಸ್ ನಮ್ಮೊಳಗ್ ತಗೋಬಹುದು. ಅದನ್ ಬಿಟ್ಟು ಇನ್ಯಾವುದು ಸ್ಪೆಷಲ್ ಟೈಮ್ ಅಂದ್ರೆ ಸಂಜೆ ಟೈಮ್ ಇರುತ್ತಲ್ವಾ, ಇವಾಗ 4:30 to 6:30 ಅಂದ್ರೆ ಇವಾಗ ಸೂರ್ಯ ಇನ್ನೂ ಮುಳುಗಿರಲ್ಲ, ಬಟ್ ಕತ್ತಲೇನೂ ಆಗಿರಲ್ಲ, ಆತರ ಆ ಮಧ್ಯ ಟೈಮ್ ಟ್ವಿಲೈಟ್ ಅಂತ ಹೇಳ್ತಾರೆ. ಆ ಟೈಮಲ್ಲೂ ಅಷ್ಟೇ, ಆ ಟೈಮಲ್ಲೂ ಕಾಸ್ಮಿಕ್ ಎನರ್ಜೀಸ್ ಜಾಸ್ತಿ ಇರುತ್ತೆ. ಸೊ ನೀವು ಆ ಟೈಮಲ್ಲಿ ಕೂಡ ಮೆಡಿಟೇಷನ್ ಯಾವಾಗ ಮಾಡ್ತೀರಾ ಚೆನ್ನಾಗಾಗುತ್ತೆ. ಮತ್ತೆ ಇನ್ನೊಂದು ಯಾವಾಗ ಅಂದ್ರೆ ಹುಣ್ಣಿಮೆಗಳಲ್ಲಿ ಧ್ಯಾನ ಮಾಡಿದಾಗ ಬೇಗ, ಯಾಕಂದ್ರೆ ಆ ಚಂದ್ರನ್ ಎನರ್ಜೀಸ್ ಇರುತ್ತಲ್ವಾ, ಅದ್ ನಮ್ಮ ಮನ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಅದೊಂಥರ ಇಂಟರ್ ಕನೆಕ್ಟೆಡ್. ಸೊ ನೀವ್ ಯಾವಾಗ ಹುಣ್ಣಿಮೆ ದಿನ ಆ ಚಂದ್ರನ್ ಎನರ್ಜೀಸ್ ಜಾಸ್ತಿ ಇರುವಾಗ ಮಾಡ್ತೀರಾ, ಆಲೋಚನೆಗಳು ಬೇಗ ಡೀಪ್ ಆಗಿ ಧ್ಯಾನಕ್ಕೆ ಹೋಗ್ಬೋದು ಅವಾಗ. ಇವಾಗ ನೀವೆಲ್ಲ ಅನ್ಕೊಂಡಿರ್ತೀರಲ್ಲ, ನಾವು ಧ್ಯಾನ ಮಾಡ್ತಾ ಇದೀವಿ ಬಟ್ ನಂಗೆ ಪೇನ್ ಜಾಸ್ತಿ ಆಗುತ್ತೆ. ನಂಗೆ ಎಷ್ಟೊಂದ್ ಜನ ಹೇಳೋದು ಅದೇ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ ಆದ್ರೆ ನಂಗೆ ಆ ಪೇನ್ ಜಾಸ್ತಿ ಆಗ್ತಿದೆ, ಬಾಡಿ ಹೀಟ್ ಆಗ್ತಿದೆ ಅಂತ ಎಲ್ಲ. ನಮ್ಗೆ ಯಾವಾಗ ಧ್ಯಾನ ಮಾಡ್ತಾ ಇರ್ತೀವಿ ಆಟೋಮೆಟಿಕ್ ನಮ್ ದೇಹಕ್ಕೆ ಏನಾಗುತ್ತೆ ಅಂದ್ರೆ ಎನರ್ಜೀಸ್ ಬರ್ತಾ ಬರ್ತಾ ಹೀಟ್ ಆಗೇ ಆಗುತ್ತೆ. ಇಷ್ಟು ದಿನ ನೀನ್ ಧ್ಯಾನ ಮಾಡಿಲ್ಲ, ಇವಾಗ ಧ್ಯಾನ ಮಾಡೋಕ್ ನೀನ್ ಶುರು ಮಾಡಿದ್ರೆ ಏನಾಗುತ್ತೆ, ಅದ್ ಹಾಗೆ ಮೈಂಡ್ ಮತ್ತೆ ಬಾಡಿ ನಿನ್ನ ನಿರಾಕರಿಸುತ್ತೆ, ಅದು ಆಗಕ್ ಬಿಡಲ್ಲ. ಅದಕ್ಕೆ ನಿಂಗೆ ಆತರ ಎಲ್ಲ ಆಗ್ತಿರುತ್ತೆ. ಸೊ ನಿನ್ ಬಾಡಿಯಲ್ಲಿ ಹೀಟ್ ಆಗುತ್ತೆ ಹೌದು, ಬಟ್ ನೀನು ಏನ್ ಮಾಡ್ಬೇಕು, ಧ್ಯಾನ ಸಾಧನೆ ಬಿಡಬಾರ್ದು. ಮತ್ತೆ ಇನ್ನೊಂಥರ ಏನಾಗುತ್ತೆ ಅಂದ್ರೆ ನಮ್ಗೆ ಯಾವ್ದೋ ಒಂದು ಬಾಡಿಯಲ್ಲಿ ಪೇನ್ ಇತ್ತು, ಅದು ಇನ್ನೂ ಜಾಸ್ತಿ ಆಗೋಕ್ ಶುರು ಆಗುತ್ತೆ ಧ್ಯಾನ ಮಾಡೋಕ್ ಶುರು ಮಾಡಿದಾಗ. ಯಾಕೆ ಅಂದ್ರೆ ನೀನ್ ಮಾಡ್ಬಾರ್ದು ಧ್ಯಾನ, ಅದನ್ನ ತಪ್ಸ್ಬೇಕು. ಅದಕ್ಕೆ ಅವಾಗ ಏನಾಗುತ್ತೆ ಗೊತ್ತಾ, ನಾವ್ ಏನ್ ಮಾಡ್ತೀವಿ, ಬಿಟ್ಬಿಡ್ತೀವಿ. ಓ ನಮ್ಗೆ ತುಂಬಾ ಬಾಡಿಯಲ್ಲಿ ಪೇನ್ ಆಗ್ತಿದೆ, ನಂಗೆ ಏನೋ ತೊಂದ್ರೆ ಆಯ್ತು, ಧ್ಯಾನದಲ್ಲಿ ಏನೂ ಇರ್ಲಿಲ್ಲ, ಮಾಡೋಕ್ ಶುರು ಮಾಡಿದ್ಮೇಲೆ ಈ ತರ ಆಯ್ತು. ಯಾವಾಗ ನಿನ್ ಒಳಗಡೆಯಿಂದ ಎನರ್ಜೀಸ್ ಬರ್ತಾ ಇರುತ್ತೆ, ನಿನ್ಗೆ ಕಾಸ್ಮಿಕ್ ಎನರ್ಜೀಸ್ ಧ್ಯಾನದಲ್ಲಿ, ನಿನ್ ಬಾಡಿ ಕ್ಲೆನ್ಸ್ ಆಗ್ತಾ ಇರುತ್ತೆ, ಅಂದ್ರೆ ಹೀಲ್ ಆಗ್ತಿರುತ್ತೆ. ಅವಾಗ ನಿಂಗೆ ಆತರ ಪೇನ್ ಎಲ್ಲ ಜಾಸ್ತಿ ಆಗೋದು, ದುಃಖ ಆಗೋದು, ನೀವ್ ಏನೇನೋ ಅನುಭವಗಳನ್ನ ಕೇಳಿರ್ತೀರಲ್ಲ, ಒಬ್ಬೊಬ್ರಿಗೆ ಒಂದೊಂದರ ಆಗಿರುತ್ತೆ. ಅದೆಲ್ಲ ಕೇಳಾಗ ನಾವ್ ಏನ್ ಮಾಡ್ತೀವಿ, ಹೆದರ್ಕೊಂಡು ಅವ್ರಿಗೆ ಆತರ ಆಯ್ತು ಈ ತರ ಆಯ್ತು ಅಂತ ಧ್ಯಾನ ಬಿಟ್ಬಿಡ್ತೀವಿ. ಆದ್ರೆ ಬಿಡ್ಬಾರ್ದು, ಅದ್ ಅವ್ರಿಗಾದ ಅನುಭವ, ನಿಮ್ಗೆ ಅದೇ ತರ ಆಗ್ಬೇಕಂತ ಏನೂ ಇಲ್ಲ. ಅದು ಕ್ಲೆನ್ಸಿಂಗ್, ಅವ್ರವ್ರ ಸ್ಥಿತಿ ಹೇಗಿರುತ್ತೆ ಅದ್ರ ಮೇಲೆ ಅವ್ರಿಗೆ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ ಒಳಗಡೆ. ಅದಕ್ಕೆ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದರ ಆಗ್ತಿರುತ್ತೆ, ಹೀಲಿಂಗ್ ಆಗ್ತಾ ಇರುತ್ತಲ್ವಾ, ಅವಾಗ ಹಾಗೆ ಅದು ಫಸ್ಟ್ ಪೇನ್ ಆಗುತ್ತೆ, ಆಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಗೆ ಆತರ ಏನೂ ಆಗಲ್ಲ. ಆ ಕುಂಡಲಿನಿ ಆಕ್ಟಿವೇಟ್ ಆಗೋದು, ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗೋದು ಧ್ಯಾನದಲ್ಲಿ, ಅದೆಲ್ಲ ಲಾಸ್ಟ್ ಸ್ಟೇಜ್. ಫಸ್ಟ್ ಈ ತರಾನೇ ಆಗೋದು ಅದು ಕ್ಲೆನ್ಸಿಂಗ್. ಫಸ್ಟ್ ಏನಿದೆ ಅದೆಲ್ಲ ಹಳೇದೆಲ್ಲ ಹೋಗ್ಬೇಕಲ್ವಾ, ಏನೇನ್ ನಾವು ನೆಗೆಟಿವ್ ಇಟ್ಕೊಂಡಿದೀವಿ, ಏನೇನ್ ಬೇಡದೇ ಇರೋದಿದೆ ಅದೆಲ್ಲ ಕ್ಲೀನ್ ಆದ್ಮೇಲೆನೆ ಆ ಎನರ್ಜೀಸ್ ನಮ್ ಒಳಗಡೆ ಬಂದು ಅದೆಲ್ಲ ಚಕ್ರಾಸ್ ಆಕ್ಟಿವೇಟ್ ಆಗೋದು, ಕುಂಡಲಿನಿ ಆಕ್ಟಿವೇಟ್ ಆಗೋದು. ಅರ್ಥ ಆಯ್ತು?